ಪಾವನನಾದನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು. ಪಾವನನಾದನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು. ಪರತತ್ವವನ್ನು ಐದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು. ಪರತತ್ವವನ್ನು ಐದಿದನು ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು. 14 ಮೀರಿದ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು. 14 ಮೀರಿದ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀ ನನಗೆ ಗುರುವಾದ ಕಾರಣ. ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರ 891ನೇ ಜಯಂತಿಯ ಕಾರ್ಯಕ್ರಮ ಇದೇ 30ನೇ ತಾರೀಕು ನಡೆಯಲಿದೆ. ತಮಗೆಲ್ಲರಿಗೂ ಆ ಒಂದು ಬಸವ ಜಯಂತಿಯ ಕಾರ್ಯಕ್ರಮದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ಒಂದು ಬಸವ ಜಯಂತಿಯ ಪೂರ್ವಭಾವಿಯಾಗಿ ನಡೆದಿರುವ ಈ ಶಿವಾನುಭವಗೋಷ್ಠಿ ಹಾಗೂ ರಕ್ತದಾನ ಶಿಬಿರದ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ, ಮುಖ್ಯ ಅತಿಥಿಗಳಲ್ಲಿ, ಉಪನ್ಯಾಸಕರಲ್ಲಿ, ನವದಂಪತಿಗಳಲ್ಲಿ, ಸಂಗೀತಗಾರರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿಯೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಈಗ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಉಪನ್ಯಾಸಕರಾಗಿರ್ತಕ್ಕಂಥ ಬಸವ ತತ್ವ ಚಿಂತಕರು, ಶರಣ ಸಾಹಿತ್ಯದಲ್ಲಿ ಅಪಾರ ಅನುಭವವನ್ನು ಹೊಂದಿರತಕ್ಕಂಥ ಶರಣೆ ಡಾಕ್ಟರ್ ವೀಣಾ ಎಲಿಗಾರ್, ಕನ್ನಡ ವಿಭಾಗ, KLE ಸಂಸ್ಥೆಯ ಮೃತ್ಯುಂಜಯ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಮಹಾವಿದ್ಯಾಲಯ, ಧಾರವಾಡ, ಇವರು ಇವತ್ತಿನ ಈ ಕಾರ್ಯಕ್ರಮವನ್ನು ಬಸವ ಜಯಂತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಆ ಒಂದು ಉಪನ್ಯಾಸವನ್ನು ನೀಡಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶರಣೆ ವೀಣಾ ಎಲಿಗಾರ್ ಅವರು. ಆಮೇಲೆ ಆಡುವ ಕೆಳಗೆ ನಿಮಗೆ ಕಷ್ಟ ಆಗ್ತಿದೆಯಾ? ನಿಮ್ಮ ಹಿತ ದೇವಲೋಕದವರಿಗೆಲ್ಲ ಬಸವಣ್ಣನೇ ದೇವರು, ಮತ್ತೆ ಲೋಕದವರಿಗೆಲ್ಲ ಬಸವಣ್ಣನೇ ದೇವರು. ಮೇರುಗಿರಿ ಮಂದರಗಿರಿಗಳಿಗೆಲ್ಲ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನಯ್ಯ ಎನಗೂ ನಿಮಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಶ್ರೀ ಗುರು ಬಸವ ಮಹಾಮನೆಯಲ್ಲಿ ಜರುಗುತ್ತಿರುವಂತಹ 181ನೇ ಮಾಸಿಕ ಶಿವಾನುಭವ ಗೋಷ್ಠಿ, ರಕ್ತದಾನ ಶಿಬಿರ ಹಾಗೂ ಬಸವ ಜಯಂತಿಯ ಸಂಭ್ರಮಾಚರಣೆಯ ಈ ಸುದಿನದಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ಶ್ರೀ ಬಸವಾನಂದ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತಾ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಿವೃತ್ತ ಆಕಾಶವಾಣಿ ಉಪ ಮಹಾನಿರ್ದೇಶಕರು ಆದಂತಹ ಶರಣ ಶ್ರೀ ಚೇತನ್ ಕುಮಾರ್ ನಾಯಕ್ ಅವರೇ, ಶ್ರೀ ಬಸಪ್ಪ ಕರಿಯಪ್ಪ ಹೊಂಗಲ್ ನಿವೃತ್ತ ಶಿಕ್ಷಕರೇ ಹಾಗೂ ರಕ್ತದಾನ ನಡೆಸಿಕೊಟ್ಟಂಥ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರೇ, ಈ ಎಲ್ಲ ಕಾರ್ಯಕ್ರಮದ ಸಂಘಟನಾಕಾರರೇ, ವಿಶೇಷ ಆಹ್ವಾನಿತರೇ, ದಾಸೋಹ ಸೇವೆಯನ್ನು ಗೈದಂಥ ಎಲ್ಲ ಶರಣ ಬಂಧುಗಳಿಗೆ ಮತ್ತು ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಆತ್ಮೀಯರಿಗೆ, ಹಿರಿಯರಿಗೆ, ಕಿರಿಯರಿಗೆ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಪೂಜ್ಯ ಶ್ರೀ ಬಸವಾನಂದ ಅಪ್ಪಗಳವರ ಒಂದು ಪರಿಚಯ ನನ್ನ ಗದುಗಿನಲ್ಲಿ ಇದ್ದಾಗಲೇ ತೋಟದಾರ್ಯ ಮಠದ ಶ್ರೀಮಠದಲ್ಲಿ ಅವರು ಆಗಮಿಸಿದಾಗ
ಅಲ್ಲಿ ಅವರು ಸಾಕಷ್ಟು ದಿನ ಪ್ರವಚನವನ್ನು ಕೊಟ್ಟಾಗ ನಾನು ಅವರನ್ನು ಭೇಟಿಯಾಗಿದ್ದೆ, ಒಮ್ಮೆ ಭೇಟಿಯಾಗಿದ್ದೆ. ಆದರೆ ಅವರ ಸ್ಮರಣ ಶಕ್ತಿ ಎಷ್ಟು ಅಂದರೆ ಬಂದ ತಕ್ಷಣ ಕೇಳಿದ್ರು, ಅವರು ಮಾತಾಡಿಸಿದ್ರು, ಗದಿನೊಳಗಿದ್ರಲ್ಲ ನೀವೇ ಏನು ಅಂತ ಕೇಳಿದ್ರು. 20-25 ವರ್ಷ ಆಗಿರ್ಬೇಕು ನಾನು ಅವ್ರನ್ನ ಭೇಟಿಯಾಗಿ. ಅವರ ಸ್ಮರಣ ಶಕ್ತಿಗೆ ನಾನು ತಲೆಬಾಗುವಂಥ ವಿಸ್ಮಯಾಗಿ ಹೋಗ್ತೇನೆ ಯಾವಾಗಲೂ. ಹಾಗೆ ಇವತ್ತು ನಾನು ಮಾತಾಡಲಿಕ್ಕೆ ಅಂತ ಬಂದವಳ, ನಿಜ ಹೇಳಬೇಕಂದ್ರೆ ಭಾಳಷ್ಟು ದಿನಗಳ ಕನಸಾಗಿತ್ತು ಇಲ್ಲಿ ಮಹಾಮನೆಗೆ ನಾನು ಬರಬೇಕು ಅಂತ. ಇವತ್ತು ಅವರ ಒಂದು ಆಶಯ, ಬಸವನ ಕೃಪಾಶೀರ್ವಾದ ಇವತ್ತು ನನಗೆ ಬರುವಂಥ ಸಮಯ ಕೂಡಿ ಬಂತು. ಯಾಕಂದರೆ ಪರಮ ಪೂಜ್ಯ ಬಸವಾನಂದ ಸ್ವಾಮಿಗಳವರು ಮಹಾ ತಪಸ್ವಿಗಳವರು. ಈ ನೆಲ, ಈ ಜಲ, ಈ ತಪೋಭೂಮಿ ನೋಡಿದ ಮೇಲೆ ನನಗನಿಸ್ತು ಈ ಮಹಾಮನೆ ಅನ್ನುವ ಪದ ಎಷ್ಟು 100% ಸತ್ಯವಾದದ್ದು. ಶರಣರ ಅನುಭವ ಮಂಟಪ, ಆ ಮಹಾಮನೆಯ ಅದೇ ಓದ್ತೇವೆ ನಾವು, ಅದು ಹೇಗಿರ್ಬೋದು ಅನ್ನೋದ ಒಂದು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಆದರೆ ಇವತ್ತು ಈ ಪರಿಸರವನ್ನು ನೋಡಿದಾಗ ನನಗೆ ಆ ಎಲ್ಲ ಚಿತ್ರಗಳು ಕಣ್ಮುಂದೆ ಬಂದಂಗಾಯಿತು. ಮತ್ತು ಅವರ ಅನೇಕ ಭಾಷಣಗಳನ್ನು ನಾನು ಕೇಳಿದ್ದೇನೆ, ಯೂಟ್ಯೂಬ್ನಲ್ಲಿ ಅದನ್ನು ಕೇಳ್ತಾ ಇರ್ತೇನೆ. ಅವರ ಮಾತು ಕೇಳೋದು, ಅವರ ಪ್ರವಚನ ಕೇಳೋದು ಅಂದರೆ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಗ್ತಾವೆ. ನಾವು ಇಳಕಲ್ಲ ಮಹಾತ್ಮ ಸ್ವಾಮಿಗಳ ಪರಿಸರದಲ್ಲಿ ಬೆಳೆದವರು. ಅಲ್ಲೆಲ್ಲ ಶ್ರಾವಣ ಮಾಸ ಬಂದಾಗ ಅಲ್ಲಿ ಕೀರ್ತನಾ ಪ್ರವಚನ ಹಚ್ತಿದ್ರು ಸ್ವಾಮಿಗಳು. ನಾಗಭೂಷಣ ಶಾಸ್ತ್ರಿಗಳು ಬರ್ತಿದ್ರು, ಕಲ್ಕೇರಿ ಗುರುಸ್ವಾಮಿಯವರು ಬರ್ತಿದ್ರು, ಬೇರೆ ಬೇರೆ ಜನ ಎಲ್ಲ ಬರ್ತಿದ್ರು. ನಾನು ಇನ್ನೂ ಭಾಳ ಅಂದರೆ ಅವಾಗ 2-3 ಸ್ಟ್ಯಾಂಡರ್ಡ್ ಓದುವಂಥ ಸಣ್ಣ ಹುಡುಗಿ. ಅವೆಲ್ಲ ನೆನಪಾಗಲ್ಲ. ನಮ್ಮ ಬಸವಾನಂದ ಸ್ವಾಮಿಗಳು ಹಾಗೆ ಅವರ ಯೂಟ್ಯೂಬ್ ಮಾತುಗಳನ್ನು ಕೇಳ್ತಾ ಇದ್ದರೆ ನನ್ನ ಆ ಬಾಲ್ಯದ ಪ್ರವಚನದ ದಿನಗಳು ನನ್ನ ನೆನಪಾಗ್ತದೆ. ಅಷ್ಟು ವಿದ್ವತ್ಪೂರ್ಣವಾಗಿ, ಅಷ್ಟು ಸಮಾಧಾನ, ಶಾಂತ ಚಿತ್ತತೆಯಿಂದ ಅವರು ಏನೊಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮನೋರೋಗ ಇರಲಿ, ದೈಹಿಕ ಇರಲಿ, ಮಾನಸಿಕ ಇರಲಿ, ಆ ಎಲ್ಲ ರೋಗಗಳಿಗೆ ಶರಣ ತತ್ವಗಳ ಮೂಲಕ, ಚಿಂತನೆಗಳ ಮೂಲಕ ಅವರು ಪರಿಹಾರವನ್ನು ಏನು ಕೊಡ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ಇವತ್ತು ಅತ್ಯಂತ ನಮಗೆ ಅವಶ್ಯಕವಾದಂಥ ಒಂದು ಕಾರ್ಯ ಅಂತ ನನಗೆ ಅನಿಸ್ತದೆ. ಇವತ್ತು ಬಸವ ಜಯಂತಿ ಬಗ್ಗೆ ನೀವು ಮಾತಾಡ್ರಿ, ಬಸವಣ್ಣವ್ರ ಬಗ್ಗೆ ಮಾತಾಡ್ರಿ ಅಂದಾಗ, ಬಸವಣ್ಣ ಭಾರತ ದೇಶ ಕಂಡಂಥ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ, ಫಸ್ಟ್ ಇಂಡಿಯನ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಎನ್ನುವಂಥ ಮಾತನ್ನು ಆರ್ಥರ್ ಮೈಲ್ಸ್ ಅವರು, ಒಬ್ಬ ಪ್ರವಾದಿ, ಲಂಡನ್ನಿನ ಪ್ರವಾದಿ, ಬಸವಣ್ಣವ್ರ ಬಗ್ಗೆ ಮುಕ್ತ ಕಂಠದಿಂದ ಹೇಳ್ತಾರೆ, ಜಗತ್ತಿನ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ. ಬಸವಣ್ಣ ಜೀವನಕ್ಕೆ ಒಂದು ಹದವನ್ನ, ಮುದವನ್ನ ತಂದುಕೊಟ್ಟಂಥ ವ್ಯಕ್ತಿತ್ವ ಉಳ್ಳಂಥವರು. ಒಂದೇ ಎರಡೇ ಬಸವಣ್ಣವರ ವ್ಯಕ್ತಿತ್ವ, ಭಕ್ತಿ ಭಂಡಾರಿ, ಅನುಭಾವಿ, ಕ್ರಾಂತಿಕಾರಿ, ಹೌದಾ, ದೀನಬಂಧು, ದಯಾಮಯಿ, ಎಲ್ಲ ಒಂದು ಅಷ್ಟುಪೈಲಿನ ಗುಂಡಿ ಇದ್ದ ಹಾಗೆ ಬಸವಣ್ಣ ಅಂದರೆ. ಅದಕ್ಕೆ ಅನಂತ ಮುಖಗಳಿರ್ತಾವೆ. ನಾವು ಇವತ್ತು ಬಸವಣ್ಣನ ಬರೀ ಭಕ್ತಿ ಭಂಡಾರಿ ಅಂದರೆ ಅದಕ್ಕೆ ನಾವು ಕಾಣುವ ಒಂದು ಮುಖ, ಅವನು ಕ್ರಾಂತಿಕಾರಿ ಅಂದರೆ ಕಾಣುವ ಇನ್ನೊಂದು ಮುಖ, ಅವನು ದಯಾಮಯಿ ಅಂದರೆ ಕಾಣುವ ಇನ್ನೊಂದು ವ್ಯಕ್ತಿತ್ವ. ಹೀಗೆಲ್ಲ ಹಲವು ಸುಗುಣ ವ್ಯಕ್ತಿತ್ವಗಳ ಸಂಗಮ ಬಸವಣ್ಣ. ಅದಕ್ಕೆ ಒಂದು ಸಂದರ್ಭ, ಒಂದು ಮಾತು ಹೇಳ್ತೇನೆ. ಒಂದು ಸ್ಪರ್ಧೆ ನಡೆದಿತ್ತದು ಕರ್ನಾಟಕದೊಳಗೆ. ಏನು ಸ್ಪರ್ಧೆ ಅಂದರೆ, ನಮ್ಮ ಕರ್ನಾಟಕದೊಳಗೆ ಎಷ್ಟು ಜನ ಮಹಾಪುರುಷರು ಆಗಿರ್ಬೋದು. ಯಾಕಂದ್ರೆ ಕನ್ನಡ ನಾಡಿನಲ್ಲಿ ಹುಟ್ಟಿದಷ್ಟು ಮಹಾಪುರುಷರು ಇನ್ಯಾವ ನಾಡಿನೊಳಗೂ ಹುಟ್ಟಿಲ್ಲ. ಅಷ್ಟೊಂದು ಜನ ಎಲ್ಲ ಸಾಧಕರು, ಸಂತರು, ಮಹಾಪುರುಷರು ಹುಟ್ಟಿ ಬೆಳೆದಂಥ ನಾಡು ನಮಗೆ. ಆಮೇಲೆ ಎಲ್ಲ ರಂಗ ತಗೊಳ್ಳೋದು. ಹಿಂಗೆ ಒಂದು ಸ್ಪರ್ಧೆ ನಡೀತಂತ. ಆ ಸ್ಪರ್ಧೆಗೆ ಕರ್ನಾಟಕದಿಂದ ಎಷ್ಟು ಜನ ಕಳಿಸೋಣ, ಯಾರ್ಯಾರನ್ನು ಕಳಿಸೋಣ ಅಂತ ಒಂದು ಚಿಂತನೆ ನಡೆದಾಗ ಒಂದು 100 ಜನ ಸೆಲೆಕ್ಟ್ ಆದರು ಎಲ್ಲ ರಂಗದೊಳಗೆ. ಅದು ರಾಜಕೀಯ ಇರಲಿ, ವಿಜ್ಞಾನ ಇರಲಿ, ಕಲೆ ಇರಲಿ, ಸಾಹಿತ್ಯ ಇರಲಿ, ಸಂಗೀತ ಇರಲಿ, ಎಲ್ಲದರೊಳಗೂ ಅದಕ್ಕೆ ಟಾಪರ್ಸ್ ಅಂತೀವಲ್ಲ ನಾವು. ಹಾಗೆ ಎಲ್ಲ ಟಾಪರ್ಸ್ ಸೆಲೆಕ್ಟ್ ಮಾಡಿದಾಗ ಒಂದು 100 ಜನ ಸೆಲೆಕ್ಟ್ ಆದ್ರೆ ಕರ್ನಾಟಕದಿಂದ. ಎಲ್ಲಿ? ರಾಜ್ಯ ಮಟ್ಟದ ಸ್ಪರ್ಧೆಗೆ 100 ಜನರ ನಾವು ಕಳಿಸ್ಬೋದು ಕರ್ನಾಟಕದಿಂದ. ಸರಿ, 100 ಜನ ಹೋದರು. ಆ 100 ಜನ ಅಂತಾರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೋದಾಗ ನಮ್ಮ ಕರ್ನಾಟಕದಿಂದ ಸೆಲೆಕ್ಟ್ ಆದವರು 100 ಜನ. ಇನ್ನು ಹೊರಗೆ ಹೋದ್ರು ಅವರು ರಾಷ್ಟ್ರ ಮಟ್ಟದಲ್ಲಿ. ಆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ 100 ಜನರೊಳಗೆ ಎಷ್ಟು ಜನ ಆಯ್ಕೆ ಆದ್ರಪ್ಪ ಕೊನೆಗೆ ಅಂದ್ರೆ ಅಲ್ಲಿ 10 ಮಂದಿ ಆಯ್ಕೆ ಆದರು. 10 ಜನ ಉಳಿದ್ರು, 10 ಜನ ಆಯ್ಕೆ ಆದರು. ಇನ್ನು ರಾಜ್ಯ ಮಟ್ಟ ಆಯಿತು, ರಾಷ್ಟ್ರ ಮಟ್ಟ ಆಯಿತು.
ಇನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ 10 ಜನರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕರ್ನಾಟಕದ ಕೊಡುಗೆ ಸ್ಪರ್ಧೆಗೆ ಕಳಿಸಿದಂಥ ಸ್ಪರ್ಧಾಳುಗಳಲ್ಲಿ ಆ 10 ಜನರಲ್ಲಿ ಒಂದೇ ಒಂದು ಆಯ್ಕೆ ಆದದ್ದು ಏಕೈಕ ವ್ಯಕ್ತಿ ಅವನು ಬಸವಣ್ಣ. ಈ ಏಷ್ಯಾ ಖಂಡದ ಒಂದು ಜಗತ್ತಿಗೆ ಕೊಟ್ಟಂತ ದೊಡ್ಡ ಕೊಡುಗೆ ಅಂತ ನಾವು ಅದನ್ನು ಕರಿತೇವೆ. ಅದಕ್ಕೆ ಬಸವಣ್ಣ ಇವತ್ತು ಲಂಡನ್ನಿನ ಥೇಮ್ಸ್ ನದಿಯ ದಂಡೆಯ ಮೇಲೆ ಸ್ಥಾಪಿತ ಆದರು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಬಸವಣ್ಣ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತದೆ ಒಮ್ಮೊಮ್ಮೆ ನಮಗೆ. ವಿದೇಶಿಯರು ಅರ್ಥ ಮಾಡ್ಕೊಂಡ್ರು ನೋಡಿ, ಯಾಕಂದ್ರೆ ಅಲ್ಲಿ ಸ್ಪರ್ಧೆ ನಡೀತು. ಥೇಮ್ಸ್ ನದಿಯ ದಂಡೆ ಮೇಲೆ ಯಾರ ಮೂರ್ತಿ ಕೂರಿಸ್ಬೇಕು, ಕ್ರಿಸ್ತನ ಮೂರ್ತಿಯೆಲ್ಲ ಕೂರಿಸ್ರಿ ಅಂತ ಕೆಲವರು ಹೇಳಿದ್ರು, ಪ್ರಪೋಸಲ್ ಮಾಡಿದ್ರು. ಕೆಲವರು ಪ್ರಿನ್ಸ್ ಡಯಾನ ಆಕೆಯ ಮೂರ್ತಿಯೆಲ್ಲ ಕೂರಿಸ್ರಿ ಅಂತ ಪ್ರಪೋಸಲ್ ಮಾಡಿದ್ರು. ಬಸವಣ್ಣನ ಮೂರ್ತಿಯನ್ನು ಕೂರಿಸ್ರಿ ಅಂತ ಪ್ರಪೋಸಲ್ ಹೋಯಿತು. ವೋಟಿಂಗ್ ನಡೀತು. ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರು ಬಸವಣ್ಣ. ಹೀಗಾಗಿ ಬಸವಣ್ಣನ ಮೂರ್ತಿ ಇವತ್ತು ಥೇಮ್ಸ್ ನದಿಯ ದಂಡೆಯ ಮೇಲೆ ಸ್ಥಾಪಿತ ಆಯಿತು. ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ವಸೂಲಿ ದುಡ್ಕೊಂಡು ಬಸವಣ್ಣ ಹೋಗಿಲ್ಲ, ಯಾವ ರಾಜಕೀಯದಿಂದ ಬಸವಣ್ಣ ಹೋಗಿಲ್ಲ, ಯಾವುದೇ ಪಕ್ಷದವರು ಏನೋ ಪ್ರಪೋಸಲ್ ಮಾಡಿದಂಥ ಬಸವಣ್ಣ ಹೋಗಿಲ್ಲ. ತನ್ನ ತಾಕತ್ತಿನ ಮೇಲೆ ಹೋಗ್ಯಾನ ಬಸವಣ್ಣ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಮೊದಲು ಬಸವಣ್ಣ ಯಾರ ಸ್ವತ್ತು ಅಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಈ ಮನುಷ್ಯ ಪರಿಸರದ ಕೂಸು ಅಂತ ನಾವು ಹೇಳ್ತೇವೆ. 12ನೇ ಶತಮಾನದ ಪರಿಸರ. ಒಬ್ಬ ವ್ಯಕ್ತಿ ಬಸವಣ್ಣನಾಗಿ ರೂಪ ಹೇಗಾದ, ಬಸವಣ್ಣನಾಗಲಿಕ್ಕೆ ಆ ಪರಿಸರವೇ ಕಾರಣ ಆಗಿತ್ತು ಅನ್ನೋದು. ಗಾಂಧೀಜಿ ಮಹಾತ್ಮ ಹೇಗಾದ್ರು ಆ ಪರಿಸರ ಹಾಗಿತ್ತು. ಹಾಗಾದ್ರೆ ಪರಿಸರದಿಂದ ಒಬ್ಬ ಮನುಷ್ಯ ಹುಟ್ಟುತ್ತಾರೆ ಅನ್ನೋದಾದ್ರೆ ಎಲ್ಲರೂ ಬಸವಣ್ಣ ಯಾಕಾಗಲಿಲ್ಲ ಅನ್ನೋದು ಎರಡೇ ಪ್ರಶ್ನೆ, ಹೌದಾ? ಇಲ್ಲಿ ನಮ್ಮ ಬಸವಣ್ಣನವರು ಮಾಡಿದಂಥ ಕೆಲಸ ಏನಿದೆಯಲ್ಲ, ಒಂದು ಪ್ರಸಂಗದಿಂದ ನಾನು ಹೇಳ್ತೇನೆ. ಬಸವಣ್ಣ ಇನ್ನೂ ಬಾಲಕನಾದಂಥ ಎಲ್ಲರಿಗೂ ಗೊತ್ತಿರುವಂಥದ್ದೇ ಮುಂಜುವಿ ಪ್ರಸಂಗ ಅಂತ ಬರ್ತದೆ. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥ ಬಸವಣ್ಣನವರು ಇನ್ನೂ 7-8 ವರ್ಷದ ಬಾಲಕರಾಗಿದ್ರಂತೆ. ಮುಂಜುವಿ ಮಾಡಕ್ಕ ನಿಂತು ಮನೆಯೊಳಗ, ಇದನ್ನು ಯಾಕೆ ಮಾಡ್ತೀರಿ ಅಂತ ಕೇಳಿದ್ರು ಬಸವಣ್ಣ. ಗೊತ್ತಿರ್ಬೋದು, ನಿನಗೆ ದೀಕ್ಷೆಯನ್ನು ಕೊಡೋದು, ಗಾಯತ್ರಿ ಮಂತ್ರವನ್ನು ಹೇಳ್ಕೊಡೋದು, ಜನಿವಾರವನ್ನು ಹಾಕೋದು, ಇದೆಲ್ಲ ದೀಕ್ಷಾ ಕಾರ್ಯಕ್ರಮ ಇದ್ದ ಹಾಗೆ ಇದು ನೀನು ನಿಜವಾದ ಬ್ರಾಹ್ಮಣನಾಗೋದು ಈ ಮುಂಜುವಿ ಪ್ರಸಂಗದಿಂದ ಅಂತ ಅವ್ರು ಹೇಳಿದ್ರು. ಸರಿ, ಒಪ್ಪಿಕೊಂಡ್ರು ಬಸವಣ್ಣವ್ರು. ಇಲ್ಲ ಆಗಲಿಲ್ಲ, ಒಮ್ಮೆ ಒಪ್ಕೊಂತಾರೆ. ಒಂದು ಮಾತು ಹೇಳಿದ್ರು, ಮಾಡಿ ನನಗೆ ಬೇಡ ಆಗುವುದಿಲ್ಲ, ಆದ್ರೆ ನನಗಿಂತಲೂ ಮೊದಲು ಹುಟ್ಟಾಳ ನಮ್ಮ ಅಕ್ಕ ನಾಗಮ್ಮ, ಅಕ್ಕಿಗೆ ಇದನ್ನು ಮಾಡಿ ಮುಂಜುವಿ ಅಂದರು. ಒಂದು ಮಾತು ಹೆಂಗೆ ಬರ್ತದೆ, ಅಕ್ಕಿಗೆ ಮಾಡಿ ಬಂದು, ಯಾಕಂದ್ರೆ ನನಗಿಂತ ದೊಡ್ಡಕ್ಕೆಲ್ಲ ನೀವೇನೋ ಮಾಡಿದ್ರೆ ಬಂದು ದೊಡ್ಡವರಿಂದ ಸಣ್ಣವ್ರಿಗೆ ಬರಬೇಕು, ಮತ್ತೆ ಅಕ್ಕಿ ಮಾಡಿ ಅಂದರು. ಅವಾಗ ಅವರಂದ್ರು ಅಕ್ಕಿಗೆ ನಾವು ಮಾಡೋದಿಲ್ಲ, ಮುಂಜುವಿ ಅಕ್ಕಿಗೆ ಮಾಡೋದು ಬರುವುದಿಲ್ಲ. ಯಾಕಂದ್ರೆ ಅಕ್ಕಿ ಹೆಣ್ಣದಾಳ, ಹೆಣ್ಣು ಜನ್ಮ ಐತಿ. ಇದ್ರೇನಾಯ್ತು, ಹೆಣ್ಣು ಜನ್ಮ ಅಂದ್ರೆ ಅದು ಮೈಲಿಗೆ ಜನ್ಮ, ಅದು ಅಪವಿತ್ರ ಜನ್ಮ. ಅದು ಆ ಜನ್ಮಕ್ಕೆ ಮಂತ್ರ ದೀಕ್ಷೆ ಕೊಡಕ್ಕೆ ಬರುವುದಿಲ್ಲ ಅಂದರು. ನೋಡಿ, ಈ ಮಾತು ಆ ಬಾಲಕನ ಮನಸ್ಸುಗಳನ್ನು ನಾಟು ಬಿಡ್ತು. ಹೆಣ್ಣು ಜನ್ಮವನ್ನು ಅಪವಿತ್ರ ಅನ್ನಕತ್ತಾರೆ, ಮತ್ತು ಆಕೆಯ ಗರ್ಭದೊಳಗೆ ನಾನು 9 ತಿಂಗಳು ಇದ್ದು ಹುಟ್ಟಿ ಬಂದೀನಿ, ಮತ್ತು ನಾ ಹೆಂಗೆ ಪವಿತ್ರ ಆಗ್ತೀನಿ. ನೋಡಿ, ಇದು ವೈಚಾರಿಕತೆ ಅಂದರೆ ಇದು. ವಿಚಾರ ಮಾಡಿದ್ರು, ಹೇಳಿದ್ದಕ್ಕೆಲ್ಲ ತಲೆ ಬಾಗಿಲ್ಲ. ಯಾಕಂತ ಅವರು ಮನಸ್ಸಿನಲ್ಲಿ ಪ್ರಶ್ನೆ ಹುಡ್ತದೆ. ನೋಡ್ರಿ, ಆ ಮುಂಜುವಿಯ ಪ್ರಸಂಗ ಬಸವಣ್ಣನವರು ಅವ್ರು ಹೇಳಿದ್ರು. ನಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ ಹಿರಿಯರಲ್ಲಿ. ಅವಾಗ ಅವ್ರು ಏನಂತಾರೆ, ಹಾಗೆಲ್ಲ ಪ್ರಶ್ನೆ ಕೇಳಬಾರ್ದು ಅಂದ್ಬಿಡ್ತಾರೆ. ಹೌದಾ? ಉತ್ತರ ಕೊಡಕ್ಕೆ ಆಗುದಿಲ್ಲ ಅಂದಾಗ ಆ ಪ್ರಶ್ನೆಗಳು ಉದ್ದಟತನದ ಪ್ರಶ್ನೆಗಳು ಅನಿಸ್ಬಿಡ್ತಾವು. ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದಂತ ನಾವು ಮಕ್ಕಳು ಬಾಯಿ ಮುಚ್ಚಿಸ್ಬಿಡ್ತೀವಿ. ಅಲ್ಲಿ ಇದಾಯಿತು, ಬಸವಣ್ಣವ್ರು ಉತ್ತರ ಕೊಡುವಷ್ಟು ವೈಚಾರಿಕತೆ ಅಲ್ಲಿ ಇರಲಿಲ್ಲ. ಹೀಗಾಗಿ ಆ ಕ್ಷಣ ಬಸವಣ್ಣನವರು ಮನೆಯನ್ನು ಬಿಟ್ಟು ಬಂದರು ಅನ್ನೋದನ್ನು ಅವರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಇವತ್ತು ನಾವು ಅರ್ಥ ಮಾಡ್ಕೋಬೇಕಾದದ್ದು, ಹೆಣ್ಣಿನ ಸಮಾನತೆಗಾಗಿ, ಹೆಣ್ಣಿನ ಸ್ವಾತಂತ್ರ್ಯಕ್ಕಾಗಿ, ಹೆಣ್ಣಿನ ಅಸ್ತಿತ್ವಕ್ಕಾಗಿ ಮೊಟ್ಟ ಮೊದಲು ಬಸವಣ್ಣ ಮನೆಯನ್ನು ತ್ಯಾಗ ಮಾಡ್ತಾರೆ ಅನ್ನೋದು ನಾವು ಮಹಿಳಾ ಲೋಕದವರು ತಿಳಿದುಕೊಳ್ಬೇಕಾದಂಥ ಒಂದು ಸಂಗತಿ ಅಂತ ನಾನು ಹೇಳ್ತೇನೆ. ಮತ್ತು ಬಸವಣ್ಣನವರಿಗೆ ಜಾತೀಯತೆ, ಪುರೋಹಿತಶಾಹಿ, ಪ್ರಭುತ್ವ ಇದನ್ನೆಲ್ಲವನ್ನು ಧಿಕ್ಕರಿಸ್ತಾರೆ ಅನ್ನೋದು ಅವರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ.
ಅವರು ಮಂಗಳಗಡೆಯಿಂದ ಮುಂದೆ ಕಲ್ಯಾಣಕ್ಕೆ ಬಂದರು, ಮತ್ತು ಕೊನೆಗೆ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಇದೆಲ್ಲ ಚರಿತ್ರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟಿದಂಥ ಬಸವಣ್ಣನವರು ಅವರು ಹೇಳ್ತಾರೆ, ತನ್ನ ಹುಟ್ಟನ್ನ ನಿರಾಕರಿಸುವಂಥ ಘಟನೆಗಳು ಅವ್ರ ಜೀವನದಲ್ಲಿ ಸಾಕಷ್ಟು ನಡೆದುಕೊಂಡು ಬರ್ತಾರೆ. ಯಾಕೆ ನಮಗೆ ಬಸವಣ್ಣ ದೊಡ್ಡವರಾಗ್ತಾರೆ ಅಂದರೆ, ಮಾದಾರ ಚೆನ್ನ ಅವ್ರು ಹೇಳಿದರು, ಮಾದರಾಂಬಿಕೆಯರ ಮಗನೆಂದರೆ ಕೂಡಲ ಸಂಗಮನ ಜೀವನಯ್ಯ ಅಂತ. ಮಾದರಾಂಬಿಕೆ ಅವ್ರ ಹೆತ್ತ ತಂದೆ ತಾಯಿಗಳು, ನಾನು ಅವ್ರ ಮಗ ಅಂತ ಹೇಳಿದರೆ ಕೂಡಲ ಸಂಗಮ ನಗುತ್ತಾನೆ. ಮತ್ತು ಯಾರು ಬಸವಣ್ಣ? ಮಾದಾರ ಚೆನ್ನಯ್ಯನ ಮಗ, ದೋಹರ ಕಕ್ಕಯ್ಯನ ಮಗ. ನೋಡಿ, ಯಾರು ಕೆಳವರ್ಗದವರನ್ನ ಸಮಾಜ ದೂರ ಇಟ್ಟಿದ್ದಲ್ಲ, ಅವರನ್ನ ಅಪ್ಪಿಕೊಳ್ಳುವಂಥ ಕೆಲಸ ಮಾಡ್ದ ಬಸವಣ್ಣ. ಒಂದು ಮಾತು ಹೇಳ್ತೇನೆ, ಇವತ್ತು ನಾವು ಶಾಲೆಯ ಇದರೊಳಗ ಒಂದು ರನ್ನಿಂಗ್ ಓಟದ ಸ್ಪರ್ಧೆಯನ್ನು ಇಟ್ಟಿರ್ತೇವೆ. ಆ ಓಟದ ಸ್ಪರ್ಧೆ ಅಂದರೆ ನಿಮ್ಗೆ ಗೊತ್ತು, ಟ್ರ್ಯಾಕ್ ಇವೆಂಟ್ ಅಂತೀವಿ ನಾವು. 4 ಲೈನ್ ಹಾಕಿರ್ತೀವಿ, ಹೌದಾ? ಆ ಲೈನ್ ಒಳಗೆ ನಿಂದಿರ್ಬೇಕು, ಲೈನ್ ಒಳಗೆ ಏನು ಕೊಡ್ಬೇಕು. ನಮ್ಮ ಸಮಾಜದ ಹಂಗೈ ಚಾತುರ್ವರ್ಣ ಪದ್ಧತಿ, 4 ಚಾತುರ್ವರ್ಣ, ಹೌದಾ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವು ಹೆಂಗಿದ್ವು ಅಂದ್ರೆ 4 ಟ್ರ್ಯಾಕ್ ಇದ್ದಂಗೆ ಇದ್ವು ಅಂತ. ಬ್ರಾಹ್ಮಣ ಟ್ರ್ಯಾಕ್ನಾಗಿ ಹುಟ್ಟಿದವನು ಬ್ರಾಹ್ಮಣನಾಗಿ ಸಾಯ್ಬೇಕು, ಕ್ಷತ್ರಿಯನಾಗಿ ಸಾಯ್ಬೇಕು, ವೈಶ್ಯ, ಶೂದ್ರ. ರನ್ನಿಂಗ್ ಒಳಗೆ ಹಂಗೆ ಇರ್ತದಲ್ಲ, ಓಟದ ಸ್ಪರ್ಧೆಯೊಳಗೆ ನಿಯಮ ಹಂಗೆ ಇರ್ತದೆ. ಯಾವ ಟ್ರ್ಯಾಕ್ನಾಗ ನಿಂತಿರ್ತೀವಿ ಆ ಟ್ರ್ಯಾಕ್ ಒಳಗೆ ಹೋಗಿ ನೀ ಎಂಡು ಮುಟ್ಟಬೇಕು. ನೀವು ಟ್ರ್ಯಾಕ್ ಚೇಂಜ್ ಮಾಡಿ ಹೋಗಿಲ್ಲ, ಟ್ರ್ಯಾಕ್ ಚೇಂಜ್ ಮಾಡಿದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರೆ, ಹೌದಾ? ಬಸವಣ್ಣ ಆ ಓಟದ ಸ್ಪರ್ಧೆಯಲ್ಲಿ ನಿಂತಿದ್ದಾನೆ, ಚಾತುರ್ವರ್ಣದ ಓಟದ ಸ್ಪರ್ಧೆಗೆ ನಿಂತಿದ್ದಾನೆ. ಅವನು ನಿಂತಂಥದ್ದು ಫಸ್ಟ್ ಟ್ರ್ಯಾಕ್, ಬ್ರಾಹ್ಮಣ ಟ್ರ್ಯಾಕ್ ಒಳಗೆ ನಿಲ್ತಾನೆ ಬಸವಣ್ಣ, ಹೌದಾ? ಹುಟ್ಟಿದ್ದು ಬ್ರಾಹ್ಮಣನಾಗಿ. ಫಸ್ಟ್ ಟ್ರ್ಯಾಕ್ನಲ್ಲಿ ನಿಂತಂಥ ಬಸವಣ್ಣ ಓಡಲಿಕ್ಕೆ ಚಾಲು ಮಾಡ್ತಾನೆ. ಹೆಂಗೆ ಓಡಿದ್ರು ಬಸವಣ್ಣ? ಹೆಂಗೆ ಓಡಿದ್ರು ಅಂದರೆ, ಆ ಬ್ರಾಹ್ಮಣ ಟ್ರ್ಯಾಕ್ನಿಂದ ಓಡ್ತಾ ಕೆಳಗಿನ ಟ್ರ್ಯಾಕಿಗೆ ಬರ್ತಾರೆ. ಕ್ಷತ್ರಿಯ ದಾಟ್ತಾರೆ, ವೈಶ್ಯ ದಾಟ್ತಾರೆ, ಶೂದ್ರ ಟ್ರ್ಯಾಕಿಗೆ ಬಂದರು ಬಸವಣ್ಣ. ಶೂದ್ರ ಟ್ರ್ಯಾಕ್ ಒಳಗೆ ಬಂದು ಅದರೊಳಗೆ ಮುಂದೆ ಹೋಗಿ ಫಸ್ಟ್ ಬರ್ತಾರೆ ಬಸವಣ್ಣ. ಇದು ಬಸವಣ್ಣ ಮಾಡಿದ ಸಾಧನೆ. ನಾವು ಅನ್ಬೋದು, ಮತ್ತೆ ಟ್ರ್ಯಾಕ್ ಅನ್ನು ಅವರು ಡಿಸ್ಕ್ವಾಲಿಫೈ ಆಗ್ಯಾರಲ್ಲ ಬಸವಣ್ಣ. ನಿಯಮದ ದೃಷ್ಟಿಯಿಂದ, ಸಂಪ್ರದಾಯದ ದೃಷ್ಟಿಯಿಂದ ಬಸವಣ್ಣ ಡಿಸ್ಕ್ವಾಲಿಫೈ ಆಗಿದ್ದಾನೆ. ಇವತ್ತಿಗೂ ಬಸವಣ್ಣನ ಈ ಓಟವನ್ನ ನಾವು ಒಪ್ಪಿಕೊಳ್ತಾ ಇಲ್ಲ. ಬ್ರಾಹ್ಮಣನಾಗಿ ಹುಟ್ಟಿದ ಬಸವಣ್ಣ ಶೂದ್ರನನ್ನು ಅಪ್ಪಿಕೊಂಡದ್ದನ್ನ ಇವತ್ತಿಗೂ ನಾವು ಒಪ್ಪಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಸವಣ್ಣ ಅಂದು 900 ವರ್ಷಗಳ ಹಿಂದೆ ಮಾಡಿ ಹೋದದ್ದನ್ನ ಇವತ್ತು ಅರಗಿಸಿಕೊಳ್ಳೋ ಮನಸ್ಥಿತಿಯಲ್ಲಿ ಇವತ್ತಿಗೂ ನಾವಿಲ್ಲ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ಕಲೆಯ ಅಸ್ಪೃಶ್ಯ ಸ್ಪರ್ಶಕ್ಕೆ ಹೊರಗಾದ ಜನಾಂಗ. ಬಸವಣ್ಣ ಕಟ್ಟಿದ ಧರ್ಮ ಅದು ತಳ ಸಮುದಾಯದವರ ಧರ್ಮ, ಅದು ಮೇಲ್ಜಾತಿಯವರ ಧರ್ಮ ಅಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಅವ್ರನ್ನೆಲ್ಲ ಅವನು ಅಪ್ಪಿಕೊಂಡ. ಯಾರು ಕಮ್ಮಾರ, ಡೋಹರ, ಕೆಳಗವರು, ಕೆಳ ಜಾತಿ ಮುಟ್ಟಲಾರದಂಥವ್ರು ಅಂತ ನಾವು ಹೇಳ್ತಿದ್ವಲ್ಲ, ಇವರನ್ನ ಅನುಭವ ಮಂಟಪದಲ್ಲಿ ಕಲೆ ಹಾಕಿದ ಬಸವಣ್ಣ. ಅವರನ್ನೆಲ್ಲ ಕೂಡಿಸಿಕೊಂಡು ಅವನ ಧರ್ಮ ಸಿದ್ಧಾಂತಗಳನ್ನ ಅಲ್ಲಿ ಒಂದು ಮಾನವೀಯವಾದಂಥ ಧರ್ಮ ಅದು. ಇವತ್ತು ನಾವು ಅದಕ್ಕೆ ಬೇಕಾದ ಏನೇನೋ ಹೆಸರು ಕೊಡಾಕತ್ತೀವಿ, ಅದು ನಮಗೆ ಬಿಟ್ಟಿದ್ದು. ಆದರೆ ಬಸವ ಧರ್ಮ ಅದು ಮಾನವೀಯ ಧರ್ಮ, ಮನುಷ್ಯ ಧರ್ಮ. ಇವನಾರವ ಎನ್ನದೇ ಇವ ನಮ್ಮವ ಎನ್ನಂಥ ಧರ್ಮ ಅದು. ಎಲ್ಲರನ್ನ ಒಪ್ಪಿಕೊಂಡಂತಹ, ಎಲ್ಲರನ್ನ ಅಪ್ಪಿಕೊಂಡಂಥ ಧರ್ಮ. ಅದನ್ನ ಬಸವಣ್ಣ ಕೊಟ್ಟದ್ದು ವೈಚಾರಿಕತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಅಸ್ಪೃಶ್ಯರು, ಹೊಲೆ ಎನ್ನುವ ಪದ ಬಳಸುವಂಗಿಲ್ಲ. ಇವತ್ತು ಕಾನೂನು ನಿಷೇಧ ಮಾಡಿದ ಆ ಪದವನ್ನ. ಹರಿಜನ ಅನ್ನುವ ಪದವನ್ನು ಕೊಟ್ಟರು ಗಾಂಧೀಜಿ, ಗೊತ್ತಿದೆ ನಿಮ್ಗೆಲ್ಲ. ಹರಿಜನ ಅನ್ನೋ ಪತ್ರಿಕೆಯನ್ನ ತೆಗಿತಾರೆ ಗಾಂಧೀಜಿ. ಅದರಲ್ಲಿ ಒಂದ್ ಕಡೆ ಬರೀತಾರೆ ಅವರು, ಮತ್ತೊಂದು ಜನ್ಮ ಇರುವುದಾದರೆ ನಾನು ಹರಿಜನನಾಗಿ ಹುಟ್ಟಲಿಕ್ಕೆ ಬಯಸುತ್ತೇನೆ. ಗಾಂಧೀಜಿ ಬರೀತಾರೆ, ಮತ್ತೊಂದು ಜನ್ಮ ಇರುವುದಾದರೆ ನಾನು ಹರಿಜನನಾಗಿ ಹುಟ್ಟಲಿಕ್ಕೆ ಬಯಸ್ತೇನೆ. ವಿಚಾರ ಮಾಡ್ರಿ, ಬಸವಣ್ಣ ಮುಂದಿನ ಜನ್ಮಕ್ಕಾಗಿ ಕಾಯಲಿಲ್ಲ, ಮತ್ತೊಂದು ಜನ್ಮಕ್ಕಾಗಿ ಬಸವಣ್ಣ ಕಾಯಲಿಲ್ಲ. ಇದೇ ಜನ್ಮದಲ್ಲಿ ನಾನು ಮಾದಾರ ಚೆನ್ನಯ್ಯನ ಮಗ, ಡೋಹರ ಕಕ್ಕಯ್ಯನ ಮಗ ಅಂತ ಹೇಳ್ತಾರೆ ಬಸವಣ್ಣ. ಗಾಂಧೀಜಿಗಿಂತಲೂ ಎಷ್ಟು ಸಹಸ್ರ ವರ್ಷ ಅಡ್ವಾನ್ಸ್ ಇದ್ದಾರೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿದೆ, ಹೌದಾ? ಹಾಗಾದ್ರೆ ಈ ಹುಟ್ಟಿನ ಅಹಂಕಾರ ಏನಿದೆಯಲ್ಲ ಅದನ್ನ ಕತ್ತರಿಸಿ ಹಾಕುವಂತ ಕೆಲಸ ಮೊದಲು ಬಸವಣ್ಣ ಮಾಡಿದ್ರು. ನಾವು ಯಾಕೆ ಅಹಂಕಾರದಿಂದ ಮೆರೆದಾಡ್ತೇವೆ ಅಂದ್ರೆ, ನನ್ನ ಮನೆ, ನನ್ನ ಮನೆತನ, ನನ್ನ ಅಜ್ಜ, ನನ್ನ ಆಸ್ತಿ, ನನ್ನ ಜಾತಿ, ಇವೆಲ್ಲ ನನಗೆ ಅಹಂಕಾರವನ್ನ ಬಿತ್ತುವಂತ ವಿಷಯಗಳಾಗಿವೆ. ಅಹಂಕಾರ ನಿರಸನ ಶರಣ ಧರ್ಮದ ಮೊದಲ ಹೆಜ್ಜೆ ಅದು. ಅಹಂಕಾರವನ್ನು ಕಳೆದುಕೊಳ್ಳೋದು.
ಅದನ್ನು ಹೇಗೆ ಇದರಿಂದ ಪ್ರಾರಂಭ ಮಾಡ್ತಾರೆ ನಮ್ಮ ಬಸವಣ್ಣವರು. ಅಹಂಕಾರ ಯಾವುದು ಶ್ರೇಷ್ಠ, ಯಾವುದು ಕೀಳು? ಸಮಾಜವನ್ನು ನಾವು ಕೀಳು ಅಂದ್ಕೊಂಡಿದ್ದೀವಿ. ಜಾತಿಯಿಂದ ಹುಟ್ಟಿದವರು, ಕೆಲವು ಜಾತಿ ಶ್ರೇಷ್ಠ, ಕೆಲವು ಜಾತಿ ಕನಿಷ್ಠ ಅಂತ ನಾವೇನು ಈ ಪದ್ಧತಿಯನ್ನು ಮಾಡ್ಕೊಂಡಿದ್ದೀವಿ. ಇದನ್ನ ಮೊದಲು ಕತ್ತರಿಸುವಂತ ಕೆಲಸವನ್ನ ಅವರು ಮಾಡ್ತಾರೆ. ಅವ್ರು ಹೇಳ್ತಾರೆ, ಅವರ ವಚನದಲ್ಲಿ ಬರ್ತದೆ, ಚೆನ್ನಯ್ಯನ ದಾಸನ ಮಗ, ಕಕ್ಕಯ್ಯನ ದಾಸಿಯ ಮಗಳು, ಬೆರಣಿಯ ಆಯನ ಹೋಗಿ ಸಂಗಮ ಮಾಡಿದರು. ಇವತ್ತು ಬಸವಣ್ಣನನ್ನ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋದಕ್ಕೆ ನಾನು ಇಂಥ ವಚನಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಧರ್ಮ, ಆಚರಣೆ, ತತ್ವ, ಸಿದ್ಧಾಂತ ನಮಗೆಲ್ಲ ಗೊತ್ತು, ಆಚರಣೆ ಮಾಡಕತ್ತೀವಿ. ಮೂಲ ಏನು, ಬೀಜ ಏನಿತ್ತು? ಬಸವಣ್ಣನ ಧರ್ಮದ ಮೂಲ ಬೀಜ ಏನಿತ್ತು? ಆ ಆಶಯಗಳನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಆಶಯಗಳಿಲ್ಲದೆ ಆಚರಣೆಗೆ ಅರ್ಥ ಇಲ್ಲ. ಏನಿತ್ತು ಬಸವಣ್ಣನ ಆಚರಣೆ? ಆಶಯ ಏನಿತ್ತು ಹೇಳ್ತಾನೆ ಅವನು. ಮಾದಾರ ಚೆನ್ನಯ್ಯನ ದಾಸ. ಇಲ್ಲಿ ಮಾದಾರ ಚೆನ್ನಯ್ಯನೇ ಸಮಾಜದೊಳಗೆ ಕೆಳವರ್ಗದವನು, ಹೌದಾ? ಕೆಳಕುಲದವನು. ಅವನ ದಾಸ ಅಂದ್ರೆ ಇನ್ನೂ ಕೆಳಗೆ ಹೋಗ್ತಾನ, ಹೌದಾ? ಅವನ ಮಗ ಮತ್ತ ದಾಸನ ಮಗ. ಇಲ್ಲಿ ಕಕ್ಕಯ್ಯನ ದಾಸನ ಮಗಳು. ಇನ್ನು ಯಾವುದು ಸಮಾಜದೊಳಗ ಕೆಳಸ್ತಾರ ಕೆಳಗೆ ಅಂತ ನಾವು ಅನ್ಕೋತೀವಲ್ಲ, ಅಲ್ಲಿಗೆ ಹೋಗ್ತಾನೆ ಬಸವಣ್ಣ. ಅವರಿಬ್ಬರ ಮಗ, ಅವರಿಬ್ಬರ ಮಕ್ಕಳು. ಬೆರಣಿಯ ಆಯನ ಹೋಗಿ ಸಂಗಮ ಮಾಡಿದರು. ಬೆರಣಿಯ ಆಸಾಕ್ ಹೋಗಿದ್ರು, ಕುಳ್ಳ ಆಸಾಕ್ ಹೋಗೋದು ಅಂತೀವಲ್ಲ ನಮ್ಮ ಕಡೆ, ಹಂಗ ಸಗಣಿ ಆಸಾಕ್ ಹೋಗೋದು, ಬಿದ್ದು ಕುಳ್ಳಲ್ಲ ಆಸಾಕ್. ಬೆರಣಿಯ ಆಯನ ಹೋಗಿ ಸಂಗಮ ಮಾಡಿದರು. ಅವರಿಬ್ಬರು ಕೂಡುವಂಥದ್ದು. ಮದುವೆಯಾಗಿ ಶಾಸ್ತ್ರೋಕ್ತವಾಗಿ ಅವರು ಕೂಡಿಲ್ಲ, ಒಂದು ಸಂಸ್ಕಾರದೊಳಗೆ ಅವರು ಕೂಡಿಲ್ಲ. ಯಾಕೆ ಹಿಂಗೆ ಹೇಳಕತ್ತಾನೆ ಬಸವಣ್ಣ? ನಾವು ಸಂಸ್ಕಾರ ಸಂಪ್ರದಾಯದ ಹೆಸರಿನೊಳಗ ಏನು ಶ್ರೇಷ್ಠತೆ ಅಂತ ಅಂದ್ಕೊಂಡು ಬಂದೀವಲ್ಲ, ಅದನ್ನ ಹೆಂಗೆ ತೆಗಿತಾ ನೋಡ್ರಿ ಒಂದೊಂದೇ ಬಸವಣ್ಣ, ಹೌದಾ? ಕೆಳ ಜಾತಿ ದಾಸ, ಅವರ ಮಕ್ಕಳು, ಅವರು ಎಲ್ಲೋ ಸಂಸ್ಕಾರದಿಂದ ಕೂಡಿದವರೆಲ್ಲ ಎಲ್ಲೋ ಪ್ರಾಣಿಗಳ ಹಾಗೆ ಸಂಗಮ ಮಾಡಿದರು. ಅವರಿಗೆ ಹುಟ್ಟಿದ ಮಗ ನಾನು. ಇಲ್ಲಿ ಏನ್ ಹೇಳ್ಬೇಕು? ಅವರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾನೆ. ಅಂದ್ರೆ ಹುಟ್ಟಿನ ಅಹಂಕಾರವನ್ನ ಹೆಂಗೆ ತೆಗೆದು ಹಾಕ್ತಾನೆ ಬಸವಣ್ಣ. ಇವತ್ತು ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಭಾಳ ನಮ್ಮ ಹುಟ್ಟಿನಿಂದ ಭಾಳ ದೊಡ್ಡವರು ಅಂತ ನೋಡ್ಕೊಂಡು ಅಡ್ಡಾಡಕತ್ತೀವಿ. ಅದನ್ನೇ ಬಸವಣ್ಣ ಕಿತ್ತು ಹಾಕಿದ. ಅದನ್ನ ಅಲ್ಲಗಳಿಕ ನಾವು ಕೀಳಿಗೆ ಹೈಯನ್ನು ಕರೆಯುವುದಲ್ಲದೆ ಮೇಲಿಂಗೆ ಹೈಯನ್ನು ಕರೆಯುವುದೇ. ಪ್ರಶ್ನೆ ಮಾಡ್ತಾರೆ ಬಸವಣ್ಣವರು. ಹಾಲು ಬೇಕಂದ್ರ ಆಕಳ ಕೆಳಗ ಕುಂಡ್ರಬೇಕು ನೀನು. ನಾ ಯಾಕೆ ಕೆಳಗೆ ಕುಂಡ್ರಿ? ನೀನು ದೊಡ್ಡ ಜಾತಿ ಅನ್ನೋದೇ, ನೀನು ಆಕಳ ಮ್ಯಾಲ ಕುಂತ ಹಾಲು ಕರಿತೀನಿ ಅಂದ್ರೆ ಹಾಲು ಸಿಗ್ತೈತೇನೋ ಅಂತಾರ. ನಿನಗೆ ಹಾಲು ಬೇಕಂದ್ರೆ ನೀನು ಕೆಳಗ ಕುಂಡ್ರಬೇಕು ಅಂದ್ರೆ ಕೀಳಿಗೆ ಹೈಯನ್ನು ಕರೆಯುವುದಲ್ಲೇ ಮೇಲಿಂಗೆ ಹೈಯನ್ನು ಕರೆಯುವುದೇ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿಗಳು ಬಸವಣ್ಣವ್ರ ಬಗ್ಗೆ. ವರ್ಗ, ವರ್ಣ, ಲಿಂಗ ಇವೆಲ್ಲ ಅಸಮಾನತೆಗಳು ತುಂಬಿದ್ದು ಸಮಾಜದೊಳಗ. ಇದನ್ನ ನೋಡಿದಂತ ಬಸವಣ್ಣ ಸಮಾನತೆ, ಸಮಾನತೆ ಸಮಾಜವನ್ನ ಅವರು ಕಟ್ಟಿಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾದಂತ ಸಂಗತಿ ಆಗಬೇಕಾಗಿದೆ ನಮಗೆ. ನೆಲ ನಮ್ಮದೇ ಹೊಲಗೇರಿ ಶಿವಾಲಯಕ್ಕೆ. ಇವತ್ತು ನಾವು ಭೇದ ಮಾಡಕತ್ತೀವಿ. ಒಂದ ನೆಲ, ಇಲ್ಲೇ ಟಾಯ್ಲೆಟ್ ಕಟ್ತಿರ್ತೀವಿ, ಇಲ್ಲೇ ದೇವ್ರ ಪೂಜಾ ಕೋಣೆಯನ್ನು ಕಟ್ತೀವಿ. ಇದು ಶ್ರೇಷ್ಠ ಅಂತೀವಿ, ಅದು ಕನಿಷ್ಠ ಅಂತೀವಿ. ಇದನ್ನು ಇಂಥವುಗಳನ್ನು ಅಲ್ಲಿ ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳ್ತಾರೆ ಅವರು. ಉಳ್ಳವರು ಶಿವಾಲಯ ಮಾಡುವರು. ನೋಡ್ರಿ, ಬಡವ ಶ್ರೀಮಂತ ಈ ಭೇದವನ್ನು ಕೂಡ ಅವ್ರು ಹೇಳ್ತಾರೆ. ಉಳ್ಳವರು ರೊಕ್ಕ ಇದ್ದವರು ಕಟ್ಟಿಸ್ತಾರಪ್ಪ ದೇವಾಲಯ. ಇವತ್ತು ಕಟ್ಸಕತ್ತೀವಿ ನಾವು ಕೋಟ್ಯಾಗಟ್ಟಲೆ ಖರ್ಚು ಮಾಡಿ. ರೊಕ್ಕ ಇದ್ದವ್ರು ಕಟ್ಟಿಸ್ತಾರ. ನಾನು ಬಡವದೀನಿ, ಎಲ್ಲಿಂದ ಕಟ್ಟಿಸ್ಬೇಕು? ಈ ಶಿವಾಲಯದ ಕಾನ್ಸೆಪ್ಟ್ ಅನ್ನ, ಪರಿಕಲ್ಪನೆಯನ್ನ ತೆಗೆದು ಹಾಕಿ ಅಲ್ಲಿ ದೇವಾಲಯದ ನಾನೇನು ಮಾಡಲಿ ಬಡವ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಮನ್ನ ಕಳಸವಯ್ಯ. ದೇಹವನ್ನೇ ದೇವಾಲಯ ಅಂತ ಮಾಡಿ ನೋಡಿ ಬಸವಣ್ಣವರು. ಅಲ್ಲಿ ಯಾಕೆ ಹೇಳ್ತೀಯ ದೇವಾಲಯಕ್ಕೆ? ದೇವರಲ್ಲೇನು? ಇಲ್ಲೇ ಈ ದೇವರ ದೇವಾಲಯ ನೋಡಿ. ಎಂತ ಅದ್ಭುತವಾದ ಒಂದು ಕಲ್ಪನೆಯನ್ನ ಅವರು ಆ ವಾಸ್ತವಿಕ ನಲ್ಲಿಯೊಳಗೆ ಕೊಡ್ತಾರೆ. ಆಗ ಕಲ್ಪನೆಯೊಳಗೆ ಭ್ರಮೆ ಒಳಗೆ ಅಡ್ಡಾಡಿಸಿ ನಮ್ಗೆ ಕೈ ಬಿಡೋದಿಲ್ಲ ಅವರು. ಆ ವಾಸ್ತವಿಕ ಬದುಕನ್ನ ನಮಗೆ ಅರ್ಥ ಮಾಡಿಸಿಕೊಡ್ತಾರೆ. ಅಂದ್ರೆ ಬಸವಣ್ಣ ಶೋಷಣೆಯ ಮೂಲಕ್ಕೆ ಹೋದ್ರವರು. ಯಾಕೆ ಶಿವಾಲಯಗಳನ್ನ ಟಾರ್ಗೆಟ್ ಮಾಡ್ತಾರೆ ಬಸವಣ್ಣ ಅಂದ್ರೆ ಅಲ್ಲಿ ಶೋಷಣೆ ನಡೀತಾ ಇತ್ತು. ಪೌರೋಹಿತ್ಯದ ಒಂದು ಶೋಷಣೆ. ಒಬ್ಬ ಬಡವನ ಆದಾಯ ಯಜ್ಞ, ಯಾಗ, ಹೋಮ, ಹವನಗಳಿಗೆ ದುಡ್ಡೆಲ್ಲ ಅವನು ಖರ್ಚು ಮಾಡ್ತಿದ್ದ. ಯಾಕಂದ್ರೆ ನೀನು ಕೈಲಾಸ ಕಾಣಿಸ್ಬೇಕಲ್ಲ. ನೀನು ಕೈಲಾಸಕ್ಕೆ ಹೋಗ್ಬೇಕು ಅಂದ್ರೆ ಇದನ್ನೆಲ್ಲ ನೀನು ಮಾಡಿ, ಇಷ್ಟು ಖರ್ಚು ಮಾಡಿ, ನೀನು ಗ್ಯಾರಂಟಿ 100% ನಿನ್ನ ಕೈಲಾಸಕ್ಕೆ ಕಳಿಸ್ತೀವಿ ಅನ್ನುವಂಥ ಭ್ರಮೆಗಳನ್ನ ನಮ್ಮ ತಲೆ ಒಳಗ ನಮ್ಮ ಸಂಪ್ರದಾಯಗಳು ಹಾಕಿಬಿಟ್ಟಿದ್ದು.
ಅದಕ್ಕೆ ಅವ್ರು ಏನ್ ಮಾಡಿದ್ರು, ಅಲ್ಲಿ ಇಲ್ಲಿ ಹೋಗ್ಬೇಡ, ಅವ್ರಿಗೆ ಇಲ್ಲಿ ದೇವರು ಮತ್ತು ಭಕ್ತರ ನಡುವೆ ಈ ಪುರೋಹಿತರು ದಲ್ಲಾಳಿಗಳ ಹಾಗೆ, ಕಮಿಷನ್ ಏಜೆಂಟ್ ಅಂತೀವಲ್ಲ ನಾವು, ಈ ಪೂಜಾ ಮಾಡಿಸು ಇಷ್ಟು ಪುಣ್ಯ ಸಿಗ್ತದೆ, ಇದನ್ನ ಮಾಡಿಸಿ ಇಷ್ಟು ಸಿಗ್ತದೆ. ಇವತ್ತು ನಮ್ಮ ದೇವಾಲಯಗಳ ಹೊರಗೆ ಹಚ್ಚಿರ್ತಾರೆ, ನಿಮ್ಗೆ ಗೊತ್ತಿರ್ಬೋದು, ಪೂಜೆ ಅಭಿಷೇಕ ಇಷ್ಟು ರೊಕ್ಕ ಇರ್ಬೋದು, ಹೌದಾ? ಇದನ್ನ ಈ ಸುಲಿಗೆಯನ್ನು ನಿಲ್ಲಿಸುವಂತ ಕೆಲಸ ಬಸವಣ್ಣವರು ಮಾಡ್ತಾರೆ. ಅದಕ್ಕೆ ಇಷ್ಟಲಿಂಗವನ್ನು ಕೊಟ್ಟರು. ಬೆಟ್ಟದ ಲಿಂಗಕ್ಕೆ ಹೋಗೋದು ಬೇಡ, ನಿನ್ನ ಅಂಗೈಯೊಳಗ ಲಿಂಗವನ್ನ ಕೊಡುವುದರ ಮೂಲಕ ಈ ಶೋಷಣೆಯನ್ನ ತಡೆಗಟ್ಟುವಂತ ಕೆಲಸವನ್ನ ಅವ್ರು ಮಾಡಿದ್ರು. ಯಾಕಂದ್ರೆ ಪುರೋಹಿತ ಶಾಹಿರ ಮಟ್ಟಿ ತುಂಬಾಕತ್ತದೆ, ಅದು ಬೇಡ ಅನ್ನೋದನ್ನ ಅವ್ರು ಹೇಳ್ತಾರೆ. ಬಡವನ ದುಡಿಮೆಯೆಲ್ಲ ಸೋರಿ ಹೊಂಟಿತ್ತು, ಅದನ್ನು ನಿಲ್ಲಿಸುವ ಕೆಲಸವನ್ನ ಅವ್ರು ಮಾಡಿದ್ರು. ಈ ಶಿವಾಲಯವನ್ನ ತೆಗೆದು ದೇವಾಲಯ ಇಷ್ಟಲಿಂಗ ಕೊಡುವುದರ ಮೂಲಕ ಬಸವಣ್ಣ ಸಮಾನತೆಯನ್ನು ತಂದರು. ಇಲ್ಲಿ ಇಷ್ಟಲಿಂಗ, ಯಾಕೆ ಲಿಂಗ ಪೂಜೆ ಇರಲಿಲ್ಲ ಅಂದ್ರೆ ಮೊದಲಿಂದು ಇತ್ತು, ಲಿಂಗ ಪೂಜೆ ಇತ್ತು, ಇಷ್ಟಲಿಂಗ ಇರಲಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಷ್ಟಲಿಂಗ ಒಂದು ಪೂಜೆಯನ್ನ ಕೊಟ್ಟವನು, ಇಷ್ಟಲಿಂಗ ಕೊಟ್ಟವನು ಬಸವಣ್ಣ. ಇಷ್ಟಲಿಂಗ ಹಾಗಾದ್ರೆ ಇಷ್ಟಲಿಂಗವೇ ದೇವರೇನು ಅದನ್ನು ಹೇಳ್ತಾರ. ಹೌದಾ? ಎರೆದರೆ ನೆನೆಯದು, ಮರೆದರೆ ಬಾರದು, ಉರುಳಿಲ್ಲ ಲಿಂಗ ಅರ್ಚನೆ. ನೋಡಿ ಎಷ್ಟು ವೈಚಾರಿಕತೆ ಬಸವಣ್ಣರಲ್ಲಿ. ಲಿಂಗ ಪೂಜೆ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಂತಾರೆ. ಈ ಲಿಂಗ ಪೂಜಾ ನಿಷ್ಠರು ಹೌದು ಇರ್ಬೇಕು, ಅದೊಂದು ಸಾಧನೆ, ಅದೊಂದು ಯೋಗ. ಆದ್ರೆ ಲಿಂಗವೇ ದೇವರಲ್ಲ, ಮತ್ತೆ ಅದನ್ನು ಹೇಳ್ತಾರೆ ಬಸವಣ್ಣ. ಮತ್ತೆ ಆ ಕ್ರಮೇಯ ಹೋಗ್ಬೇಡ್ರಿ ನೀವು. ಲಿಂಗವು ದರ್ಪಣವಾಗಿತ್ತು ನೋಡ ಅಂತ ಹೇಳ್ತಾರ. ಲಿಂಗ ಅದು ದರ್ಪಣ, ಅದು ಕನ್ನಡಿ. ಅದು ನೀನು ಮುಖ ನೋಡ್ಕೊಳ್ಳುವ, ಯಾಕೆ ನಮ್ಮ ಮುಖ ನೋಡ್ಕೊಂತೀವಿ ಕನ್ನಡಿ ಮುಂದೆ, ಹಾಗೆ ನಿನ್ನ ಆತ್ಮ ನೋಡಿಕೊಳ್ಳುವ ಕನ್ನಡಿ ಅದು. ನೀನು ಆತ್ಮಾವಲೋಕನ ಮಾಡಿಕೊಳ್ಳುವಂತ ಮಾಧ್ಯಮ ಅದು ಲಿಂಗ. ಲಿಂಗ ಪೂಜೆ ಮಾಡ್ಕೊಳ್ಳೋದಂದ್ರೆ ಏನು? ನಾನು ಅಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು. ಇದನ್ನ ಬಸವಣ್ಣ ಅವರು ಹೇಳಿದ್ರು. ಹೀಗೆ ಹೇಳುವುದರ ಮೂಲಕ ಬಸವಣ್ಣ ಮೂಲ ಶೋಷಣೆಯ ಮೂಲಕ್ಕೆ ಒಂದು ಕೈ ಹಾಕ್ತಾನೆ. ವೇದಕ್ಕೆ ಹೊರೆ ಕಟ್ಟುವೆ, ಬಸವಣ್ಣ ಅವರ ಒಂದು ಶ್ರೇಷ್ಠ ವಚನಗಳಲ್ಲಿ ಒಂದು. ವೇದಕ್ಕೆ ಹೊರೆ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳಲಿಕ್ಕುವೆ, ತರ್ಕದ ಬೆನ್ನ ಭಾರ ನೆತ್ತುವೆ. ಇದನ್ನೆಲ್ಲ ಬಸವಣ್ಣವರು ಹೇಳ್ತಾ ಹೋದ್ರು. ಯಾಕೆ? ಬಾಲ್ಯದ ಆಚರಣೆ ಇಲ್ಲಿ ಒಂದು ಗಮನಿಸಬೇಕು. ಈ ವಚನದೊಳಗ ವೇದ, ಆಗಮ, ಶಾಸ್ತ್ರ ಇವುಗಳನ್ನ ಬಸವಣ್ಣವರು ನಿಂದನೆ ಮಾಡ್ತಾ ಇಲ್ಲ. ಅದನ್ನು ಗಮನಿಸ್ರಿ, ನಿಂದನೆ ಮಾಡ್ತಾ ಇಲ್ಲ. ನಾವು ಏನಾರ ಅಂದುಗಳೇ ಅದನ್ನೆಲ್ಲ ಅವರು ನಿರಾಕರಣೆ ಮಾಡಿರುವಂತಲ್ಲ. ಏನ್ ಮಾಡಕತ್ತಾರೆ ಬಸವಣ್ಣ? ಈ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಬಸವಣ್ಣನ ಅನುಯಾಯಿಗಳಂತ ಅನ್ಕೊಳ್ಳೋರು ನಾವು ಬಸವಣ್ಣನ ಆಶಯಗಳನ್ನು ತಿಳ್ಕೋಬೇಕಾಗಿದೆ. ಎಲ್ಲಿ ಬ್ರಾಹ್ಮಣರನ್ನ ನಿಂದನೆ ಮಾಡಿಲ್ಲ ಬಸವಣ್ಣವರು. ನಾವು ನೋಡ್ರಿ ವಚನಗಳನ್ನು, ಬ್ರಾಹ್ಮಣ ನಿಂದನೆ ಮಾಡೋದಿಲ್ಲ. ಯಾವುದರಿಂದ ಅವ್ರು ದೊಡ್ಡವರಾಗ್ಯಾರಲ್ಲ ಅದನ್ನ ಹೇಳಕತ್ತಾರ ಬಸವಣ್ಣವರು. ಯಾವುದರಿಂದ ಅವ್ರು ತಾವು ದೊಡ್ಡವರನ್ನು ಹೇಳಕತ್ತಾರಲ್ಲ, ವೇದಗಳಿಂದ, ಆಗಮಗಳಿಂದ, ಶಾಸ್ತ್ರಗಳಿಂದ ಇವುಗಳನ್ನ ಟ್ಯಾಕಲ್ ಮಾಡಿದ್ರು. ನಾವು ಅಂತಿರ್ತೀವಿ ನೋಡಿ, ನಿನಗಲ್ಲ ನಿನ್ನ ಚಾಳಿ ನಾ ಬೈತೀನಿ ಅಂತಂದಿರ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಿನಗೆ ಬೈಯುವುದಿಲ್ಲ, ನಾನು ನಿನ್ನ ಚಾಳಿ ನಾ ಬೈತೀನಿ. ಹಾಗೆ ಇಲ್ಲೇ ವೇದಾಗಮಗಳನ್ನು ಅವ್ರ ವೇದಕ್ಕೆ ಹೊರೆ ಕಟ್ಟುವೆ. ಹೊರೆ ಕಟ್ಟುದಂದ್ರೆ ಏನು ನಿಮ್ಗೆಲ್ಲ ಗೊತ್ತದು. ಹೊರೆ ವೇದ, ಹೊರೆ ಖಡ್ಗವನ್ನ ಹೊರೆ ಒಳಗಿರ್ತಾರೆ ಯಾವಾಗ, ನಿಮ್ಗೆ ಗೊತ್ತಿರ್ಬೋದು. ಅದು ಕವಚ ಅಂತೀವಿ ನಾವು, ಹೌದಾ? ಆ ಕವಚದೊಳಗಿರ್ಬೇಕದು ಯಾವಾಗಲೂ ಖಡ್ಗ. ನೀವು ಆ ಕವಚ ಇಲ್ಲದ ಖಡ್ಗ ಹಿಡ್ಕೊಂಡು ಅಡ್ಡಾಡಕತ್ತೀರಿ ಅಂದ್ರೆ ಅದು ಸಿಕ್ಕವ್ರಿಗೆ ಬಡ್ಕೊಂತ ಯಾರು ಬೇಕಾದವ್ರಿಗೆ ನೋವು ಮಾಡ್ಕೊಂತ ಗಾಯ ಮಾಡ್ಕೊಂತ ಮಾಡ್ಬಿಡ್ತಿರ್ತದೆ, ಹೌದಾ? ಅದಕ್ಕೆ ಅದು ಹೊರಗಿರ್ಬಾರ್ದು, ಡೇಂಜರ್. ಅದು ಹೊರಗಿದ್ರ ಅಪಾಯ ಐತದು, ಹೊರಗಿದ್ರ ಅದಕ್ಕೆ ಅದ್ರ ಒಳಗೆ ಇಟ್ಬಿಡೋದಂತ ನಾವು. ವೇದಕ್ಕೆ ಹೊರೆ ಕಟ್ಟಿ ಅದನ್ನ ಏನದನ್ನ ಅಗದಿ ಬಂದೋಬಸ್ತ್ ಮಾಡಿ ಇಟ್ಬಿಡೋದು. ನೋಡ್ರಿ ಎಷ್ಟು ಸೂಕ್ಷ್ಮ ಸಂವೇದನೆ ಇದೆ ನೋಡ್ರಿ ಬಸವಣ್ಣವ್ರಿಗೆ. ಮೂರದ್ದು ಒಗಿಲು ಅನ್ನೋದಿಲ್ಲ ಅವರು. ಕಟ್ಟಿ ಅದನ್ನ ಭದ್ರವಾಗಿ ಇಟ್ಬಿಡೋದು. ಬೇಡ ನಮಗದು ಡೇಂಜರ್ ಐತದು, ಅದರಿಂದ ಹಾಳಾಗತ್ತೈತೆ ನಮ್ಮ ಸಮಾಜ. ವೇದಕ್ಕೆ ಹೊರೆ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳಲಿಕ್ಕುವೆ. ಶಾಸ್ತ್ರಕ್ಕೆ ನಾ ಕೈ ಬೇಡಿ ಹಾಕ್ತೀನಿ ಅಂತಾರೆ ಅವರು. ಅಪರಾಧಿಗಳಿಗೆ ಬೇಡಿ ಹಾಕಿ ನಾವು ಹೇಳ್ಕೊಂಡು ಹೋಗ್ತೀವಿ ಅವರು. ತರ್ಕದ ಬೆನ್ನ ಭಾರ ಎತ್ತುವೆ. ಬೆನ್ನ ಭಾರ ಎತ್ತುವುದು, ಚರ್ಮ ಸುಲಿಯೋದು ಆವಾಗಿನ ಕಾಲದ ಶಿಕ್ಷೆ ಆಗಿತ್ತದು. ಯಾರಾದ್ರೂ ತಪ್ಪು ಮಾಡಿದವ್ರಿಗೆ ಚರ್ಮ ಸುಲಿತಿದ್ರು. ಅದು ನೀನು ಚರ್ಮ ಸುಲಿತೀನಿ ಅಂತ ಅಂದಿರ್ತೀವಿ ನಾವು ಮಾತುಗಳು ಬೈಗುಳದೊಳು. ಅದು ಚರ್ಮ ಯಾರು ಸುಲಿದಿಲ್ಲ, ಅದನ್ನು ಇನ್ನೊಂದು ಕಾಲದೊಳಗೆ ಶಿಕ್ಷೆ ಆಗಿದ್ದದು ಚರ್ಮ ಸುಲಿಯೋದು. ಅದನ್ನ ತರ್ಕ ಮಾಡಿದ್ದೀನಿ ಅಂತಾರೆ ಬಸವಣ್ಣವ್ರು. ನೋಡಿ ನಾವು ಅರ್ಥ ಮಾಡ್ಕೊಳ್ರಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತೀವಲ್ಲ, ಇವೆಲ್ಲ ತಪ್ಪು ಮಾಡಿ ಅಂತಾರ ಅವ್ರು. ಇದರಿಂದ ತಪ್ಪು ನಡೆಯಕತ್ತೈತಿ, ಅದಕ್ಕೆ ಇವ್ರು ಶಿಕ್ಷೆ ಆಗ್ಬೇಕು ಅಂತಾರ ಅವರು. ಬಸವಣ್ಣವ್ರು ಹೇಳಿದ ಆಶಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ಹೌದಾ? ಆಗಮದ ಮೂಗು ಕೊಯ್ಯುವೆ ಹಿಂಗ್ಯಾಕಂದ್ರು ಬಸವಣ್ಣವರು. ದಯೇ ಧರ್ಮದ ಮೂಲ ಅನ್ನಂತ ಬಸವಣ್ಣ ಮೂಗು ಕೊಯ್ಯಂತ ಯಾಕೆ ಹೇಳಕತ್ತಾರೆ? ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಮೂಗು ಕೊಯ್ಯುವುದು ಕೂಡ ಅಂದಿನ ಕಾಲದ ಒಂದು ಶಿಕ್ಷೆ ಆಗಿತ್ತು.
ಇವೆಲ್ಲ ಆ ಶಿಕ್ಷೆಗಳನ್ನು ಕೊಡ್ಬೇಕಂತಾರ ಅವ್ರು. ಈ ಶಿಕ್ಷೆ ಕೊಡದೆ ಹೋದ್ರೆ ಅಪರಾಧ ಹಂಗೆ ಹೆಚ್ಚಾಕೊಂತ ಹೋಗ್ತದೆ. ಅಪರಾಧವನ್ನು ಮಾಡುವವನಿಗಿಂತಲೂ ಅಪರಾಧವನ್ನು ಸಹಿಸಿಕೊಳ್ಳುವ ದೊಡ್ಡ ಅಪರಾಧ ಅದನ್ನು ಬಸವಣ್ಣ ನಮ್ಗೆ ಹೇಳಕತ್ತಾನೆ. ಹಾಗಾಗಿ ಅವುಗಳಿಗೆ ಶಿಕ್ಷೆ ಕೊಡುವುದರ ಮೂಲಕ ಅವುಗಳನ್ನು ಭದ್ರವಾಗಿ ಮುಚ್ಚಿ ಕಟ್ಟಿ ಇಡುವುದರ ಮೂಲಕ ಬಸವಣ್ಣ ಹೇಗೆ ತನ್ನ ಸಂಪ್ರದಾಯಗಳನ್ನ ಬದಲಿ ಮಾಡ್ತಾನೆ ಅನ್ನೋದನ್ನ ನಾವು ಗಮನಿಸಬೇಕು. ಇಲ್ಲಿ ಎಲ್ಲಿ ವೇದಾಗಮಗಳನ್ನು ನಿಂದನೆ ಮಾಡುವುದಿಲ್ಲ. ಯಾಕಂದ್ರೆ ಅದು ಒಂದು ಪ್ರಾಪರ್ಟಿ ಅದ, ಪ್ರಾಪರ್ಟಿ ರೈಟ್ಸ್ ಅಂತ ಒಂದು ಕಾನೂನು ಬಂದದ, ನಿಮ್ಗೆಲ್ಲರಿಗೂ ಗೊತ್ತದೆ. ಅದನ್ನು ಉಲ್ಲಂಘನೆ ಮಾಡುವುದಿಲ್ಲ. ಇನ್ನೊಬ್ಬರ ರೈಟ್ಸ್ ಅನ್ನ ಇನ್ನೊಬ್ಬರ ಪ್ರಾಪರ್ಟಿ ನಾವೇ ಉಲ್ಲಂಘನೆ ಮಾಡೋದು. ಬೇಕಾದವ್ರು ಇಟ್ಕೊಳ್ಳಿ, ಅದರಿಂದ ನಮಗೆ ಅಪಾಯ ಆಗೋದು ಬೇಡ. ಬಸವಣ್ಣ ನೋಡ್ರಿ ಎಷ್ಟು ಸೂಕ್ಷ್ಮತೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ವೇದ ಗಡಗಡ ನಡೆಯಿತು. ಯಾವಾಗ ವೇದನೆ ನಡಗಿ ಹೋಯ್ತು? ಯಾವಾಗ ಆ ಶಿವ ಬಂದು ಚೆನ್ನಯ್ಯನ ಮನೆಯ ಅಂಬಲಿಯನ್ನು ಉಂಡ ಕಾರಣ. ಅಲ್ಲಿ ಬರ್ತಾನೆ, ಅರಮನೆಗೆ ಬರ್ತಾನೆ, ಬಂದು ನನ್ನ ಮನೆಯ ಮೃಷ್ಟಾನ್ನ ಭೋಜನ ಉಂಟಾನೆ ಅಂತ ಕುಂತಿದ್ದಂತ ಅರಸ ಅಲ್ಲಿ ಹೋಗ್ಲಿಲ್ಲ. ನಮ್ಮ ಕಥೆಗಳಲ್ಲಿ ಪುರಾಣಗಳಲ್ಲಿ ಬರ್ತದೆ ಇಂಥ ಕಥೆಗಳು, ಶರಣರ ಚರಿತ್ರೆಗಳು. ಇಲ್ಲಿ ಒಬ್ಬ ಸಾಮಾನ್ಯ ಶರಣನ ಅಂಬಲಿ ಉಂಡು ಹೋಗ್ತಾನೆ ಅಂದ್ರೆ ಯಾವುದಕ್ಕೆ ಒಲಿತಾನೆ ದೇವರು ಅನ್ನೋದನ್ನ ಸಾಂಕೇತಿಸುವಂತ ಕಥೆಗಳನ್ನ ನಾವಲ್ಲಿ ನೋಡ್ತೇವೆ. ಆಮೇಲೆ ಮೂಢನಂಬಿಕೆ ತುಂಬಿಕೊಂಡಿತ್ತು. ಮಡಕೆ ದೈವ, ಮರ ದೈವ, ಕಲ್ಲು ದೈವ, ಹೌದಾ, ಸಾಣಿಗೆ ದೈವ, ಎಲ್ಲ ಮರ ದೈವ. ಎಲ್ಲಿ ಅಡ್ಡಾಡೋದ್ರೆ ಏನಿಲ್ಲ. ಹೊಸಲಿಂದ ಹಿಡ್ಕೊಂಡು ಹಿಂದೂ ಮನೆ ಮಠ ಎಲ್ಲ ದೇವರಾಗ್ಬಿಟ್ರ ಮತ್ತೆ ಅಡ್ಡಾಡೋದ್ರ ಹೆಂಗ ಅಂತಾರೆ ಬಸವಣ್ಣ. ಹೌದಾ, ಇಂತಹ ಇಂಥ ಮೂಢ ತನಗಳನ್ನ ಕಾಲಿಡಾಗ ಹಿಂಗಿಲ್ಲ, ಆದ್ರೂ ಕಾಲಿಡಾಗ ಹಿಂಗಿಲ್ಲ, ಮತ್ತೆ ಎಲ್ಲ ದೇವರಾದ್ರೂ ಅಡ್ಡಾಡೋದ ಹೆಂಗ ಬದುಕುವುದಿಲ್ಲ. ಅದು ಭಾವಕ್ಕೆ ಬಿಟ್ಟದ್ದು. ಆದರೆ ನಮ್ಮಲ್ಲಿ ಆ ಮೂಢತನ ಹೆಚ್ಚಾಗಿತ್ತು ಅನ್ನೋದನ್ನ ಅವ್ರು ಹೇಳ್ತಾರೆ. ಅರಗು ತಿಂದು ಕರಗುವ ದೈವವ, ಉರಿಯ ಕನ್ನಡೆ ಕರಗುವ ದೈವವ, ಅವಸರ ಬಂದರೆ ಮಾಡುವ ದೈವ. ನೋಡ್ರಿ, ಅವಸರ ಬಂದ್ರೆ ದೇವರನ್ನು ಮಾಡಿ ನಾವು ನಮ್ಮ ಜೀವನ ಮಾಡುವಷ್ಟು ಮಟ್ಟಿಗೆ ನಾವು ಅದೀವ. ಮತ್ತೆ ಇದಕ್ಕೆ ದೈವ ಅನ್ನೋ ನೀನು, ದೇವರನ್ನು ನೀನು ಬಸವಣ್ಣವ್ರು ಕೇಳ್ತಾರೆ. ಅದಕ್ಕೆ ದೇವರೊಬ್ಬನೇ, ದೇವರು ಒಬ್ಬನೇ ಇದ್ದಾನೆ ಎಂಬುದನ್ನ ಇಷ್ಟಲಿಂಗದ ಮೂಲಕ ಅವರು ನಮಗೆ ಕೊಟ್ಟರು. ಹಾಗಾಗಿ ಬಸವ ತತ್ವ ಏನ್ ಹೇಳ್ತದೆ? ಗುರು ಲಿಂಗ ಜಂಗಮ, ಕಾಯಕದಿಂದಲೇ ಮುಕ್ತಿ. ಹೌದಾ, ಇದನ್ನ ಅರ್ಥ ಮಾಡ್ಕೋಬೇಕು. ಬಸವಣ್ಣವರು ಕೊಟ್ಟಂತ ಎರಡು ಶ್ರೇಷ್ಠ ಸಿದ್ಧಾಂತಗಳು ಕಾಯಕ ಮತ್ತು ದಾಸೋಹ. ಕಾಯಕದಿಂದ ನಾವಿವತ್ತು ಮುಕ್ತಿಯನ್ನು ಕಾಣೋದಂದ್ರೆ ಏನು? ಕಾಯಕದಿಂದ ಮುಕ್ತಿ ಅಲ್ಲ, ಕಾಯಕವೇ ಕೈಲಾಸ ಅನ್ನೋದು ನಾವು ಗಮನಿಸ್ಬೇಕು. ಕಾಯಕ ಮಾಡಿ ನಾವು ಪುಣ್ಯ ಗಳಿಸ್ತೀವಿ ಅನ್ನೋದಲ್ಲ, ಕಾಯಕ ಮಾಡಕತ್ತೀಯಲ್ಲ ಅದ ಕೈಲಾಸ ಅಂದ್ರವ್ರು. ಈ ಸೂಕ್ಷ್ಮತೆಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತೆ ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಗೆ ಬೇಕೆಂದೇ ನಾಡನೆ ಮಾಡಿ ನಿಮ್ಮ ಪ್ರಮುಖ ರಾಣಿ. ಗಳಿಸಿದ್ದನ್ನ ಹಂಚಬೇಕು ಅನ್ನೋದು ದಾಸೋಹ, ಅದು ದಾಸೋಹ. ಇವತ್ತು ಶ್ರೀಗಳು ಇವತ್ತು ಜ್ಞಾನ ದಾಸೋಹ ರಕ್ತದಾನ ಮಾಡಿದ್ರು ನೋಡಿ. 107 ನೋಡಿ, ಕೇಳಿ ನನಗೆ ಆಶ್ಚರ್ಯ ಆಯ್ತು. ರಕ್ತದಾನ ಇನ್ನೊಂದು ಜೀವ ಉಳಿಸುವಂತ ಕೆಲಸ. ಜ್ಞಾನ ದಾಸೋಹ ಮಾಡ್ತೇವೆ, ಅನ್ನ ದಾಸೋಹ ಮಾಡ್ತೇವೆ, ರಕ್ತ ದಾಸೋಹ ಮಾಡುವಂತ ಮಠ ಇದೊಂದೇ ಇರಬೇಕು ನನಗೆ ಅನಿಸುತ್ತೆ. ಹೌದಾ, ನಾನು ಬಹಳಷ್ಟು ಮಠಗಳನ್ನ ಹೋಗಿ ಬಂದೀನಿ, ರಕ್ತ ದಾಸೋಹ ಮಾಡಿದಂಥ ಮಠಗಳನ್ನ ನಾನು ಎಲ್ಲೂ ಕಂಡಿಲ್ಲ. ಇದು ಮಾನವೀಯತೆ, ಇದು ಜೀವಕ್ಕೆ ಜೀವ ಕೊಡುವಂತಹ ಒಂದು ಶರಣ ತತ್ವ ಅಂತ ನಾನು ಅನ್ಕೊಂತೇನೆ. ಅದಕ್ಕೆ ಈ ದಾಸೋಹ ಅನ್ನುವುದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಬಸವಣ್ಣನವರು. ಈ ಒಂದು ತಾತ್ವಿಕ ನೆಲೆಯಲ್ಲಿ ಅಲ್ಲಿ ಅರಳಿದಂಥ ಅನೇಕ ಶರಣ, ರಾಯಲಕ್ಕಿ ಮಾರಯ್ಯ ಲಕ್ಕಮ್ಮನ ಕಥೆ ನಿಮ್ಗೆಲ್ಲರಿಗೂ ಗೊತ್ತು. ರಾಯಲಕ್ಕಿ ಮಾರಯ್ಯ ಅಕ್ಕಿ ಹಾರಿಸ್ಕೊಂಡು ಬರ್ತಿದ್ದಂತೆ. ಒಂದು ದಿನ ಹೆಚ್ಚಿಗೆ ತಗೊಂಡ್ಬಂದ, ಹೋಗಿ ಸುರುವಿ ಬಾ ಅಂತ ಹೇಳಿದ್ದಂತೆ ರಾಯಲಕ್ಕಿ ಲಕ್ಕಮ್ಮ. ನೋಡ್ರಿ, ಹೆಣ್ಮಕ್ಳು ಹಿಂಗೂ ಇರ್ತಾರ, ಹಿಂಗೆ ವಿಚಾರ ಮಾಡ್ಬೇಕು ನಾವು. ಗಂಡ ತಗೊಂಡ್ಬಂದ್ರೆ ಇನ್ನೂ ನಮ್ಗೆ ಸಾಲ ಇನ್ನೊಟ್ಟು ತಗೊಂಬ ಅನ್ನುವಂಥ ಒಂದು ಮನಸ್ಥಿತಿ ಒಳಗ ಹೆಚ್ಚಾಗಿ ತಗೊಂಡ್ಬಂದು ಹೋಗಿ ಸುರುವಿ ಬಾ ಅಂತಂತಾರೆ. ಇಲ್ಲಿ ಹೆಣ್ಮಕ್ಳ ಮೇಲೆ ಒಂದು ಅಪವಾದನೆ ಐತಿ, ನಿಮ್ಗೆ ಗೊತ್ತಿರ್ಬೋದು. ಶೇಷನ್ ಅವರು ಒಂದು ಬುಕ್ನೊಳಗೆ ಬರೀತಾರೆ, ಇವತ್ತು ಭ್ರಷ್ಟಾಚಾರ, ಲಂಚ ಹೆಚ್ಚಾಗಕ್ಕ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳ ಕಾರಣ ಅಂತ ಬರೀತಾರೆ ಒಂದು ಕಡೆ ಆರ್ಟಿಕಲ್ ಒಳಗೆ. ಯಾಕಂದ್ರೆ ಇನ್ನೂ ಆಸೆ ಮಾಡ್ತಾರೆ, ಆಸೆ ಹುಡುಕಿ ಬಿಡ್ತಾರೆ ಹೆಣ್ಮಕ್ಳು, ಆಸೆ ಮಾಡ್ತಾರೆ. ಗಂಡನಿಗೆ ಅದನ್ನು ಬೇಕು, ಇದು ಬೇಕು, ಅದನ್ನು ತಗೊಂಬ, ಇದು ತಗೊಂಬ ಅಂತಾರೆ. ಪಾಪ ಅವನು ಏನು ಮಾಡಬೇಕು? ಸಂಬಳ ಸಾಗುವುದಿಲ್ಲ, ಅವನು ಗಿಂಬಳಕ್ಕೆ ಕೈ ಚಾಸ್ತಾನೆ ಅಂತ ಒಂದು ಕಡೆ ಬರೀತಾರೆ. ಇದು ಎಷ್ಟು ಮಟ್ಟಿಗೆ ಸರಿಯೋ? ಆದ್ರೆ ನಮ್ಮ ಆಯ್ತಕ್ಕಿ ಲಕ್ಕಮ್ಮ ಮಾಲೆಯಲ್ಲಿ ಹೇಳಿದಂತೆ, ಈ ಸರ್ತಿ ಆಸೆ ನಿನಗೇಕೆ ಮಾರಯ್ಯ. ಎಂಥ ಮಾತು! ಗೊತ್ತಿಲ್ಲ, ಈ ಸರ್ತಿ ಆಸೆ ಲಕ್ಕಮ್ಮ ಗೊತ್ತಿಲ್ಲ. ಏನಂತ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ನಾವು ಗೊತ್ತು ಮಾಡಿ ಕೊಟ್ಟಿಲ್ಲ. ಹೌದಾ, ತಪ್ಪು ನಮ್ಮದೇ.
ಶರಣ ಸಿದ್ಧಾಂತ ನಮ್ಮ ಶರಣರು ಏನಿದ್ರು ಅನ್ನೋದು ಜಗತ್ತಿಗೆ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ಬರಿಗೆ ನಾವು ಅರ್ಥ ಮಾಡ್ಕೊಡ್ತೀವಿ. ನಮಗೆ ಗೊತ್ತಿಲ್ಲಗಡೆ ನಮಗೆ ಬಂದಲ್ಲ, ಹೌದಾ? ನಮಗೇನಾಗ್ಬಿಟ್ಟಿದೆ, ಶಂಕರಿಂದ ಬಂದದ ತೀರ್ಥ ಅನ್ನೋ ಲೆಕ್ಕಗಳನ್ನು ನಾವು ಅಂಟುಬಿಟ್ಟಿವಿ. ಹಾಗಾಗಿ ಇವತ್ತು ಆ ಕೆಲಸ ನಡೆದದು. ಶರಣರ ಸಿದ್ಧಾಂತಗಳನ್ನ ಜಗತ್ತಿಗೆ ಪ್ರಚಾರ ಮಾಡುವ ಕೆಲಸ ನಾವು ಮಾಡಿದ್ರೆ ಮತ್ತೆ ಯಾರು ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಗಂಡನಿಗೆ ಹೇಳಿದಂತ ಹೋಗಿ ಸುರುಗಿ ಬರುವುದು ಅಂದ್ರೆ ಈ ಸಂಖ್ಯೆ ನಿನಗೆ ಇಲ್ಲಿ ಆಯ್ದಾಕಿ ಲಕ್ಕಮ್ಮ, ಈ ಆಯ್ದಾಕಿ ಲಕ್ಕಮ್ಮ ಅನ್ನೋದಕ್ಕೂ ನಾವು ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು. ಆಯ್ದಕ್ಕಿ ಅಂದಾಗ ನಾವು ಕಥೆಯೊಳಗೆ ಹೆಂಗೆ ಓದ್ತೀವಿ ಅಂದ್ರೆ ಅಲ್ಲಿ ಮಹಾಮನಿಯೊಳಗ ಅನ್ನದಾಸೋಹ ನಡೀತಿತ್ತು, ಅಕ್ಕಿ ಬಿಡ್ತಿದ್ದು, ಅದನ್ನ ಆರಿಸ್ಕೊಂಡು ಬರ್ತಿದ್ದ ಮಾರಯ್ಯ. ಆಮೇಲೆ ಅದನ್ನ ಅನ್ನ ಮಾಡಿ ಪ್ರಸಾದ ಮಾಡಿ ದಾಸೋಹ ಮಾಡ್ತಿದ್ರು. ಹಾಗಲ್ಲ, ಅದು ಮಹಾಮನಿಯೊಳಗೆ ಅಷ್ಟೊಂದು ದಿನ ಯಾಕೆ ಅಕ್ಕಿ ಚಲ್ತಿದ್ರು? ಸ್ವಲ್ಪ ನಾವು ವಿಚಾರ ಮಾಡ್ಬೇಕಲ್ಲ, ಪ್ರಾಕ್ಟಿಕಲ್ ಅಷ್ಟು ಅಕ್ಕಿ ಚಲ್ತಿದ್ದೇನು ಬಸವಣ್ಣ ದಿನ ಅದನ್ನ ಆರಿಸ್ಕೊಂಡು ಬರೋದು ಕಾಯಿ, ಬಿದ್ದ ಅಕ್ಕಿ ಆರಿಸ್ಕೊಂಡು ಬರೋದು ಕಾಯಿ. ಇದು ಆಯದ ಅಕ್ಕಿ ಆಯ್ಗಾರರು ಬರ್ತಾರೆ. ಹಳ್ಳಾಗಿ ಇವತ್ತು ಸುಗ್ಗಿ ನಡೀತಂದ್ರೆ ಆಯ್ಗಾರಿಗೆಲ್ಲ ಸುಗ್ಗಿ ಒಳಗೆ ಕಾಳು ಕಡಿ ಕೊಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ರೊಕ್ಕ ಕೂಲಿಗಾಗಿ ಕಾಳು, ಇವತ್ತು ಕಾನ್ಸೆಪ್ಟ್ ಅದಲ್ಲ, ಕೂಲಿ ಮಾಡಿದ್ದಕ್ಕೆ ರೊಕ್ಕ ಕೊಡೋದಲ್ಲ, ಕಾಳು ಕೊಡೋದು. ಆ ಕಾನ್ಸೆಪ್ಟ್ ಅವತ್ತೇ ಇತ್ತು 12ನೇ ಶತಮಾನದೊಳಗ. ಆಯದ ಅಕ್ಕಿ ಅಂದ್ರೆ ಅಲ್ಲಿ ಕೂಲಿಗಾಗಿ ಕಾಳೆ ಹೊರತು ಕೆಳಗೆ ಬಿದ್ದದನ್ನ ಆರಿಸ್ಕೊಂಡು ಬರೋದಲ್ಲ. ಇವತ್ತು ತಾತ್ವಿಕ ಸ್ಪಷ್ಟತೆ ಕೂಡ ನಾವು ಮಾಡಬೇಕಾದ ಕೆಲಸ. ಶರಣರ ಚರಿತ್ರೆಯನ್ನು ಕಟ್ಟುವಲ್ಲಿ ಇಂಥ ಅನೇಕ ಅವಘಡಗಳು ಹಾಗೆ ಕಂಟಿನ್ಯೂ ಆಗೋದು ಬಂದ್ಬಿಟ್ಟಾವ. ಏನೇನೋ ಕಥೆಗಳನ್ನು ಬರ್ಕೋತ ಬಂದ್ಬಿಟ್ಟಿವಿ ನಾವು. ಇದು ಬದಲಾವಣೆ ಆಗಬೇಕಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ಹಿನ್ನೆಲೆ ಒಳಗ ನಮ್ಮ ಶರಣೆಯರು 37 ಜನ ವಚನಕಾರ್ತಿಯರು ಹುಟ್ಕೊಂಡು, ಒಂದಲ್ಲ ಎರಡಲ್ಲ. ಯಾಕಂದ್ರೆ ಅಂತ ಪರಿಸರ ಕೊಟ್ಟ ಬಸವಣ್ಣ. ಅಂತ ಪರಿಸರ ನಿರ್ಮಾಣ ಮಾಡಿದಾಗ ಅಡಿಗೆ ಮನೆಯಲ್ಲಿ ಕುಂತಂತ ಹೆಣ್ಮಕ್ಳು ಹೊರಗೆ ಬಂದರು, ವೈಚಾರಿಕವಾಗಿ ಚಿಂತನೆ ಮಾಡಿದ್ರು, ವಚನಗಳ ರಚನೆ ಮಾಡಿದ್ರು. ಒಬ್ಬ ಸಾಮಾನ್ಯ ಶರಣೆ ಸಂಕವೇ ಅಂಥವಳು ವಚನ ಬರೀತಾಳೆ, ಕಸ ಗುಡಿಸುವಂಥವಳು ವಚನ ಬರೀತಾಳೆ. ಇಲ್ಲಿ ಶರಣ ಸಂಕವೇ ಅಂತ ನಾನು ಯಾಕೆ ಹೇಳ್ತೇನೆ, ಆಕೆ ಮೂಲತಃ ವೇಷಾವೃತ್ತಿಯನ್ನು ಮಾಡ್ತಾ ಇದ್ವಿ. ಇವತ್ತು ಸೂಳೆ ಸಂಕವೇ ಅಂತಾನೆ ಬರೀತಾರೆ. ನಾನು ಇದನ್ನು ಬಹಳಷ್ಟು ವೇದಿಕೆಯೊಳಗೆ ಅಪೋಸ್ ಮಾಡ್ತೇನೆ. ಈ ಸೂಳೆ ಸಂಕವೇ ಅಂತ ಅಂತಕ್ಕದ್ದಲ್ಲ, ಶರಣ ಸಂಕವೇ ಅಂತ ಹೇಳ್ರಿ. ಆಕೆ ಬಗ್ಗೆ ನಿಮ್ಗೆ ಪರಿಚಯ ಕೊಡ್ಬೇಕಾಗಿದ್ದರೆ ಆಕೆ ಮೊದಲು ವೇಷಾವೃತ್ತಿಯನ್ನು ಮಾಡ್ತಿದ್ರು ಅಂತ ಹೇಳ್ರೆ ಹೊರತು ಸೂಳೆ ಸಂಕವೇ ಅಂತ ಅವಳನ್ನು ಕರಿಬೇಡ್ರಿ. ಯಾಕಂದ್ರೆ ಅವಳನ್ನು ಬಿಟ್ಟು ಬಂದಾಳ, ಬಿಟ್ಟು ಈಗ ಶರಣೆಯಾಗ್ಯಾಳ. ನಾವು ಅದನ್ನ ಗೌರವಿಸ್ಬೇಕೆ ಹೊರತು ಮತ್ತೆ ಅದನ್ನ ಇಟ್ಕೊಂಡು ಮಾತಾಡೋದಲ್ಲ, ಹೌದಾ? ಈಗ ಉದಾಹರಣೆ ನಾನು ಹೇಳ್ತೀನಿ, ಸರಿಯಾದ ತಪ್ಪು ಸ್ವಾಮಿಗಳ ಅರ್ಜನೆ ನಾನು ಹೇಳಬೇಕು. ನಾನು ಇವತ್ತು ವಾಲ್ಮೀಕಿ ರಾಮಾಯಣವನ್ನು ಯಾರು ಬರ್ತೀವಿ ಅಂದಾಗ ನಾವು ಕಳ್ಳ ವಾಲ್ಮೀಕಿ ಬರದ ಅಂತ ಹೇಳ್ತೀವಿ, ದರೋಡೆಕೋರ ವಾಲ್ಮೀಕಿ ಬರದ ರಾಮಾಯಣ ಅಂತ ಹೇಳ್ತೀವಿ, ಮಹರ್ಷಿ ವಾಲ್ಮೀಕಿ ಬರದ ಅಂತ ಹೇಳ್ತೀವಿ. ಮತ್ತೆ ಯಾಕೆ ಸುಳ್ಳ ಸಂಕವೇ ಅಂತೀವಿ ಅನ್ಬಾರ್ದಲ್ಲ? ಅವ್ರು ಅದನ್ನು ಬಿಟ್ಟು ಬಂದಾರಲ್ಲ, ಅವ್ರು ಶರಣರಾಗ್ಯಾರಲ್ಲ, ಇದನ್ನ ನಾವು ಪಾಯಿಂಟ್ ಔಟ್ ಮಾಡಬೇಕು, ಇದನ್ನ ನಾವು ಗೌರವಿಸಬೇಕು. ಇದನ್ನ ನಾವು ಸರಿಪಡಿಸದೆ ಹೋದರೆ, ಇದನ್ನ ನಾವು ಮುಂದುವರಿಸದೆ ಹೋದರೆ ಶರಣರ ಆಶಯಗಳನ್ನ ನಾವೇ ಏನ್ ಮಾಡ್ತೀವಿ, ಅಲ್ಲಿ ಬೆಂಕಿ ಹಚ್ಚಿದ ಹಾಗೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನೋಡ್ರಿ, ಹೆಣ್ಣನ್ನ ಹೆಣ್ಣು ನೋಡಿದ್ರು ನಮ್ಮ ಶರಣರು. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯಾಕಂದ್ರೆ ಹೆಣ್ಣು ಅಂದ್ರೆ ಮಾಯಿ. ಜಗತ್ತಿನ ಎಲ್ಲಾ ಕೆಡಕುಗಳ ಮೂಲವೇ ಹೆಣ್ಣು ಅಂತ ಬೈಬಲ್ ಹೇಳ್ಬಿಡ್ತು. ಬೈಬಲ್ನಲ್ಲಿ ಬರೀತಾರೆ, ಜಗತ್ತಿನಾಗ ಏನಾದ್ರು ಕೆಟ್ಟದ ಆಗ್ತಿದ್ರ ಅದು ಹೆಣ್ಣಿನಿಂದನ ಆಗ್ತೈತಿ ಅಂತ ಬರೆದಂತ ಧರ್ಮದೊಳಗ ಹೆಣ್ಣು ಹಾಗೆ ಕಪಿಲ ಸಿದ್ಧ ಮಲ್ಲಿಕ ನಡುವೆ ಸುಳಿವ ಆತ್ಮ, ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿದ್ರು. ನೋಡಿ, ಎಂತಹ ಒಂದು ಗ್ರೇಟ್ ಮೆಸೇಜ್ ಅನ್ನು ಅವ್ರು ಕೊಡಾಕತ್ತಾರೆ. ಹೆಣ್ಣು ಮಾಯೆಯಲ್ಲ, ಮನದ ಮುಂದಣದ ಆಸೆ ಮಾಯೆಂದ್ರು ಅಲ್ಲ ಪ್ರಭುಗಳು. ನೀ ಆಸೆ ಪಡ್ತೀಯಪ್ಪ, ಅದು ನಿನಗೆ ಮಾಯಾಗಿ ಕಾಡ್ತದೆ. ಹೆಣ್ಣನ್ನ ಆಸೆ ಪಡ್ತೀಯ, ಮಣ್ಣನ್ನ ಆಸೆ ಪಡ್ತೀಯ, ಮಣ್ಣನ್ನ ಆಸೆ ಪಡ್ತೀಯ, ಅವು ನಿನಗೆ ಮಾಯ ಹಾಕಿ ಬೆಂಕಿ ಹತ್ತಾವು. ಅದಕ್ಕೆ ನಿನ್ನ ಆಸೆ ಹೆಂಗೆ ನೋಡ್ತೀವಿ ಹಂಗೆ ಕಾಣ್ತದೆ ಜಗತ್ತು. ಯಾವ ಕನ್ನಡಕ ಹಾಕೊಂತಿ, ಕೆಂಪು ಹಾಕೊಂಡ್ರೆ ಜಗತ್ತು ಕೆಂಪು ಕಾಣ್ತದ, ಹಸಿರು ಕಾಣ್ತೈತಿ, ಕರಗ ಹಾಕೊಂಡು ಕರಿ ಕಾಣ್ತೈತಿ, ಬೆಳಗ್ಗೆ ಹಾಕೊಂಡ್ರೆ ಬೆಳಗ್ಗೆ ಕಾಣ್ತೈತಿ. ಮಾಯ ಹಾಗೆ ನೋಡಿದ್ರೆ ಆಕಿನ ಮಾಯ ಆಗಿ ಹೋಗಿ ಹೆಂಗೆ ಕಾಣ ಚಲೋ ಮಾಡ್ತಾಳೆ. ಆಕಿನ ತಾಯಿ ಹಾಗೆ ನೋಡು. ಪರಸತಿಯನ್ನು ಮಹಾದೇವಿ ಎಂಬೆ ಶರಣರು ಹೇಳ್ಕೊಟ್ಟದ್ದು. ಪರಸತಿಯನ್ನು ಮಹಾದೇವಿ ಅಂತ ನೋಡು, ಗಂಡನುಳ್ಳವಳನ್ನ ಗೌರಿ ಅಂತ ನೋಡು. ಆಕೆ ಯಾಕೆ ನೀನು ಕಾಡ್ತಾಳೆ, ಆಕೆ ಯಾಕೆ ಮಾಯೆ ಆಗ್ತಾಳೆ? ನೋಡಿ, ಮಾಯೆ ಎಂಬುದು, ನಾವು ಒಂದು ವಿಚಾರ ಹೇಳ್ತಾನೆ, ಪುರುಷನ ಮುಂದೆ ಮಾಯೆ ಅಭಿಮಾನವಾಗಿ ಕಾಣಿತು. ಅಕ್ಕಮಾದೇವಿ ಹೇಳ್ತಾರೆ, ಪುರುಷನ ಮುಂದೆ ಅಲ್ಲಿ ಮಾಯೆ ಹೆಣ್ಣು ಅಭಿಮಾನವಾಗಿ ಕಾಡ್ತದೆ. ಇನ್ನೊಂದು ವಿಚಾರ ನಿಮಗೆ ಆಶ್ಚರ್ಯ ಹೇಳ್ಬೇಕಂದ್ರೆ, ಹೆಣ್ಣಿನ ಮುಂದೆಯೂ ಪುರುಷ ಮಾಯೆ ಅಭಿಮಾನವಾಗಿ ಕಾಡ್ತಾನೆ ಅಂತ ಹೇಳ್ತಾಳೆ ಅಕ್ಕಮಾದೇವಿ. ಇದನ್ನ ಜಗತ್ತಿನ ಯಾರು ಹಿಂಗೆ ಹೇಳಿಲ್ಲ, ವಿಚಾರ ಮಾಡಿ ನೀವು. ಯಾಕಂದ್ರೆ ಮಾಯೆ ಅನ್ನೋದಂದ್ರೆ ನಾವು ಸ್ತ್ರೀಲಿಂಗ ವಾಚಿಯಾಗಿ ಬಳಸಕತ್ತೀವಿ, ಲಿಂಗವಾಚಿಯಾಗಿ. ಮಾಯೆ ಅನ್ನುವ ಪದವೇ ಅದು ಸ್ತ್ರೀಲಿಂಗ ಅಂತ ಹೇಳಕತ್ತೀವಿ ನಾವು. ಮಾಯೆ ಅನ್ನೋದೇ ಸ್ತ್ರೀಲಿಂಗ ಅಲ್ಲ ಅಂತ ಅಕ್ಕಮಾದೇವಿ.
ಮಾಯೆ ಅನ್ನೋದೇ ಸ್ತ್ರೀಲಿಂಗ ಅಲ್ಲ ಅದು. ನೋಡ್ರಿ ಆಕಿ ಎಷ್ಟು ಹೈ ಇಂಟೆಲೆಕ್ಚುವಲ್ ಆಗಿ ಥಿಂಕ್ ಮಾಡ್ತಾಳೆ. ಒಬ್ಬ ನಮ್ಮ 12ನೇ ಶತಮಾನದ ಶಿವಶರಣೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ಮಾಯೆಯ ಗೆಲುವಡೆ ಎನ್ನಳವಲ್ಲ ಬಸವಣ್ಣವರು ಹೇಳ್ತಾರೆ. ಮಾಯೆ ಹೊಟ್ಟಿಗೆ ಮಾಯೆ ನನಗೆಲ್ಲ ಈ ಮಾಯೆ ಕಳೆವಡೆ ಮಾಯೆ ಕಳೆವಡೆ ಕಳ್ಕೊಳಕ್ಕಾಗುದಿಲ್ಲ ಅಂದ್ರು. ಈ ಮಾಯೆ ಕಳೆಕೊಳ್ಳೋದಕ್ಕೆ ಈಸಿ ಇಲ್ಲ ಅಂದ್ರು. ಯಾಕಂದ್ರು ಜನಿತಕ್ಕೆ ತಾಯಾಗಿ ಕಟ್ಟಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸತಿಯಾಗಿ ಕೂಡಿದಳು ಮಾಯೆ. ಈ ಮಾಯೆ ಕಳೆವಡೆ ಎನ್ನಳವಲ್ಲ ಅಂದ್ರು. ಮತ್ತೆ ನನಗಾಗ ಮಾತಾಡಂದ್ರು. ಎಲ್ಲರೂ ಅಂತಾರ ಬಸವಣ್ಣ ಭಾಳ ದೊಡ್ಡವ ಅಂತಾರ, ನಾಯಕ ದೊಡ್ಡವಲ್ಲ ಅಂದ್ರೆ ಬಸವಣ್ಣ ಏನಾಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಹಂಗೆ ಹೇಳಿದಂತ ಬಸವಣ್ಣ ಜಗತ್ತಿನ ದೊಡ್ಡವರಾಗ್ಯಾರ. ನಾವು ಹಂಗಿರುವುದಿಲ್ಲ. ನಾವು ಆದಾಗ ನಾವು ದೊಡ್ಡವರು, ನಾವು ಶಾಣ್ಯರು, ನಾವು ಚಲೋ, ನಾವು ದೊಡ್ಡವರು, ಶ್ರೀಮಂತರು ಚಂದ ಆಗಿ ಹೇಳ್ಕೊತಿರ್ತೀವಿ. ಅದಕ್ಕೆ ನಾವು ಇಲ್ಲೇ ಉಳ್ಕೊಂಡಿವಿ. ಅದಕ್ಕೆ ಬಸವಣ್ಣ ಹಾಗೆ ತನ್ನ ಭಾವಗಳನ್ನ, ಮೋಹಗಳನ್ನ, ಮಾಯೆಗಳನ್ನ, ಭ್ರಮೆಗಳನ್ನ ಕಳ್ಕೊತಾ ಹೋದ್ರು. ಗಂಡಿಗೂ ಪುರುಷರಿಗೂ ನೀತಿ ಸಂಹಿತೆಯನ್ನು ಹೇಳಿಕೊಟ್ಟವರು ಶರಣರು ಬಸವಣ್ಣನವರು. ನೀತಿ ಸಂಹಿತೆಗಳೆಲ್ಲ ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಇದ್ದು, ಹಂಗಿರ್ಬೇಕು, ಹಿಂಗಿರ್ಬೇಕು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು. ಇವತ್ತಿಗೂ ನಾನು ಅಂತಿರ್ತೇನೆ ನಮ್ಮ ಕಾಲೇಜ್ಗಳ ಪಾಲಕರಿಗೆ. ನಾವು ರಾತ್ರಿ 8 ಗಂಟೆಗೆ ಫೋನ್ ಮಾಡಿ ಮಗಳು ಎಲ್ಲದಾಡ್ರಿ ಅಂತ ಕೇಳಿದ್ರೆ ಇಲ್ಲೇ ಎಲ್ಲ ಹೊರಗಡೆ ಹೋಗಾಳಂತ ಯಾವ ತಾಯಿನೂ ಹೇಳೋದಿಲ್ಲ. ಆಗ ಮಗನ ಕೇಳಿದ್ರೆ ಇನ್ನೂ ಬಂದಿದ್ರಿ ಮನೆಗೆ ಅಂತಂತಾರ. ಇದ ವ್ಯತ್ಯಾಸ ಇರೋದು ಹೆಣ್ಣಿಗೂ ಗಂಡಿಗೆ ಇವತ್ತಿಗೂ ಕೂಡ. ಮತ್ತೆ ಇಲ್ಲಿ ಪುರುಷರಿಗೆ ಒಂದು ನೀತಿ ಸಂಹಿತೆಯನ್ನು ಕಲಿಸಿಕೊಟ್ಟವರು ಶರಣರು ಬಸವಣ್ಣವರು. ಅವರ ಛಲ ಬೇಕು ಶರಣಂಗೆ ಪರಸತಿ ಅನ್ನೊಲ್ಲೆನೆಂಬ. ಇದನ್ನ ಬೆಳೆಸ್ಕೊಂಡು ಇದನ್ನ ಯಾರಿಗೂ ಕಲಿಸ್ಕೊಟ್ಟಿಲ್ಲ. ಅವ ಹಂಗೆ ಸಾವಿರ ಸರದಾರ ನೀನ ಮುಚ್ಕೊಂಡು ಅಡ್ಡಾಡ್ಬಿಡು, ನೀನ ಬುರ್ಗ ಹಾಕೊಂಡ್ಬಿಡ ಅಂತ ಹೇಳಿದಂಥ ಸಂಸ್ಕೃತಿ ನಮ್ದು. ಹೌದಾ? ಯಾಕೆ ಪುರುಷರಿಗೆ ದೃಷ್ಟಿ, ಹೆಣ್ಣನ್ನು ನೋಡುವ ದೃಷ್ಟಿಕೋನವನ್ನು ಬದಲಿಸಿದಂಥವರು ಶರಣರು ಬಸವಣ್ಣ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಕ್ಷರ ಕಲಿಸಿದ್ದು ವ್ಯರ್ಥವಾಗಲಿಲ್ಲ ನಮ್ಮ ಮಾದಾರ ಚೆನ್ನಯ್ಯನಿಗೆ. ನೋಡ್ರಿ, ಸಾಮಾನ್ಯ ಅಕ್ಷರ ಕಲಿತರು, ವಚನಗಳನ್ನ, ಕನ್ನಡ ವಚನಗಳನ್ನು ರಚನೆ ಮಾಡಿದ್ರು. ಹೌದಾ? ಇವತ್ತು ವಚನಗಳು ವಿಶ್ವಕ್ಕೆ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೊಡುಗೆ ಅಂತ ನಾವು ಹೇಳ್ತೇವೆ. ಅಷ್ಟು ಅದ್ಭುತವಾದಂಥ ಸಾಹಿತ್ಯವನ್ನ ಅವರು ರಚನೆ ಮಾಡ್ತಾರೆ. ಬಸವಣ್ಣನವರ ಈ ಬಾಹ್ಯ ಹೋರಾಟದ ಜೊತೆಗೆ ಅಂತರಂಗದ ಆತ್ಮಶುದ್ಧಿ ಏನಿದೆಯಲ್ಲ ಬಹಳ ಅದ್ಭುತ ಅಂತ ನನಗೆ ಅನಿಸ್ತದೆ. ಬಸವಣ್ಣವರ ಎಲ್ಲ ವಚನಗಳಲ್ಲಿ 80% ವಚನಗಳು ಆತ್ಮಾವಲೋಕನದ ಆತ್ಮಶುದ್ಧಿಯ ವಚನಗಳೇ ನಮ್ಗೆ ಹೆಚ್ಚಿಕೊಂಡು ಬರ್ತವೆ. ಯಾಕಂದ್ರೆ ಮೊದಲು ಆತ್ಮಿಕದ ಕೆಲಸ ಅದು, ಅಂತರಂಗದ ಶುದ್ಧಿ. ಅದನ್ನು ಅವ್ರು ಹೇಳ್ತಾ ಹೋಗ್ತಾನೆ. ಎನ್ನ ಚಿತ್ತವು ಅತಿ ಹಣ್ಣು ನೋಡಿ. ಯಾರು ಹಿಂಗೆ ಬೆಳಿಬೇಕಿಲ್ಲ ಜಗತ್ತಿನೊಳಗೆ. ಹೊರಗೆ ನಾನು ಬಸವಣ್ಣ, ಅದ್ರ ಒಳಗ ನನ್ನ ದೋಷಗಳು ಏನದ ಅನ್ನೋದು ನನಗ ಗೊತ್ತು ಅಂತಾರ. ಎಲ್ಲ ಚಿತ್ತ ಅತಿ ಹಣ್ಣು ಒಳಗೆ ಭಾಳ ಕೆಂಪು ಚಂದ ಇರ್ತದ, ಒಳಗೆ ಹುಳ ತುಂಬಿಕೊಳ್ಳದೆ ಹಂಗ ಅಂತ ಹೇಳುವುದರ ಮೂಲಕ ತನ್ನ ದೋಷಗಳನ್ನ, ತನ್ನ ಮನಸ್ಸನ್ನ ಅವನು ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು ಏನಿದೆಯಲ್ಲ, ವಿಷಯವೆಂಬ ಹಸುರನ್ನ ಮುಂದೆ ಪಸರಿಸಿದೆಯೇ ನೋಡಿ. ಹೆಚ್ಚಂಗೆ ಹೇಳ್ಕೊಂತಾರ ಆತ್ಮ ನಿವೇದನೆ. ವಿಷಯಗಳು, ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಇವುಗಳನ್ನ ತಂದು ನಾನು ಮುಂದೆ ಇಟ್ಬಿಟ್ಟೇನೆ. ಪಶುವೇನು ಬಲ್ಲದು, ನಾ ಪಶು ಓದಿನಿ ಅಂತಾರ. ಪಶು ನಾನು ಹೇಳಿ ಹಸುರು ಎಣಿಸುವುದು, ಅದು ಪಶು ಐತಿ. ಮತ್ತು ಹಸುರು ನೋಡಿದ್ರೆ ತಿನ್ನೋದಲ್ಲ. ನೀನು ಎಚ್ಚರಿಕೆಯಿಂದ ನನ್ನ ಮುಂದೆ ಹಸುರು ತರಬಾರ್ದು. ನೋಡ್ರಿ, ದೇವರಿಗೆ ಅವ್ರು ಟಾರ್ಗೆಟ್ ಮಾಡಿ ದೇವ್ರಿಗೆ ಅವ್ರು ಕೆಲವೊಂದು ರೂಲ್ಸ್ ಹೇಳಿದ್ರು. ನೀ ಯಾಕೆ ನನ್ನ ಮುಂದೆ ಅದನ್ನು ತಂದಿ? ಯಾಕಂದ್ರೆ ನಾವು ಪಶು ಓದಿನಿ, ನಾ ತಿನ್ನೋದ ಅಂತ ಹೇಳುವುದರ ಮೂಲಕ ತನ್ನ ಮನಸ್ಸಿನ ದುರ್ಗುಣಗಳನ್ನ, ತನ್ನ ಮೋಹ ಬಯಕೆಗಳನ್ನ ಹೇಗೆ ಹಿಡಿತದಲ್ಲಿ ತಗೋಬೇಕು ಅನ್ನೋದನ್ನ ಬಸವಣ್ಣವ್ರು ಹೇಳ್ತಾರೆ. ಮಾಡಿ ಕೆಟ್ಟ ಮನವಿಲ್ಲ. ಹೌದಾ? ಹೀಗೆ ಹೇಳ್ತಾ ಮನೆಯೊಡೆಯ ಇದ್ದಾರೋ ಇಲ್ಲವೋ, ಆ ಒಡೆಯ ಇಲ್ಲದೆ ಹೋದ್ರೆ ಮನಸ್ಸು ಎಷ್ಟು ಕಲ್ಮಶ ಆಗ್ತದೆ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಕಳಬೇಡ ಕೊಲಬೇಡ ಎನ್ನುವಂಥ 7 ಸೂತ್ರಗಳನ್ನು ಸಂವಿಧಾನದ ಒಂದು ಇವತ್ತೇನು ನಾವು ಕಾನೂನು ಅಂತ ಹೇಳ್ತೀವಲ್ಲ ಅದನ್ನು ಅವತ್ತೇ ಕೊಟ್ಟಂತ ಬಸವಣ್ಣನವರು ಈ ಕಾಸು ಕಮ್ಮಾರನಾದ ಬೀಸಿ ಮಡಿವಾಳನಾದಂಥ ಈ ಜಾತೀಯತೆಯನ್ನು, ಜಾತಿ ಒಂದು ಧರ್ಮಗಳಾಗಿರ್ತವೆ, ಅದನ್ನೆಲ್ಲ ಈ ಜಗತ್ತಿನ ಎಲ್ಲ ತಲ್ಲಣಗಳನ್ನು ನಾವು ಹೇಳ್ತೀವಿ. ಇವತ್ತು ಏನಾಗಬರ್ತದೆ ಅದಕ್ಕೆಲ್ಲ ಪರಿಹಾರ ಬಸವಣ್ಣನವರಲ್ಲಿ ಇದೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಮಾನವ ಹಕ್ಕುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೀಗಾಗಿ ವ್ಯರ್ಥ ಆಚರಣೆಗಳಲ್ಲಿ ನಾವು ಅದನ್ನ ಕಳೆಯದೆ ನಿಜವಾದ ಬಸವ ತತ್ವಗಳನ್ನ, ಲಿಂಗ ದೀಕ್ಷೆ, ಶರಣ ಧರ್ಮ ಅಂದ್ರೆ ಅವ್ರು ಹೇಳ್ತಾರೆ, ಲಿಂಗ ದೀಕ್ಷೆಯನ್ನು ಕೊಡುವುದರ ಮೂಲಕ, ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ಸಮಾನತೆಯನ್ನ, ತನು ಮನ ಭಾವಗಳ ಒಂದು ಸಮಾನತೆಯನ್ನ ಅವರು ಕೊಡ್ತಾರೆ. ಗುರು ಅಂದರೆ ಕೇವಲ ವ್ಯಕ್ತಿಯಲ್ಲ,
ಅವನ ಅರಿವೇ ಗುರು ಎನ್ನುವ ಸಿದ್ಧಾಂತವನ್ನ ಕೊಟ್ಟರು. ಲಿಂಗ ಅಂದರೆ ವಸ್ತುವಲ್ಲ, ಅದು ತೋರಿಕೆಗಾಗಿ ಲಿಂಗ ಧರಿಸುವುದಲ್ಲ. ಜಂಗಮ ಅಂದರೆ ಜಾತಿಯಲ್ಲ, ಜಂಗಮ ಎಂದರೆ ಸಮಾಜ. ಈ ಶರಣರ ಆಶಯಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಬಸವ ಜಯಂತಿಯ ಆಚರಣೆಗೆ ಒಂದು ಅರ್ಥ ಬರ್ತದೆ. ಸುಮ್ಮನೆ 4 ವಚನಗಳನ್ನು ಹೇಳಿ ಹಾಡಿ ಹೋದ್ರೆ ಅಲ್ಲ, ಆ ಬದುಕಿಗೆ ಅದನ್ನು ನಾವು ಅಳವಡಿಸ್ಕೋಬೇಕು. ಬಸವಣ್ಣ ಎಲ್ಲರನ್ನೂ ಪ್ರೀತಿಸಿದಂಥವನು, ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಹೀಗಾಗಿ ಬರೀ ಬ್ರಹ್ಮಚರ್ಯವನ್ನು ಬೋಧಿಸದೆ ಸತಿಪತಿಗಳೊಂದಾದ ಭಕ್ತಿ ಹಿತವ ಪೊದಿಸುವಂಗೆ ಎನ್ನುವಂಥ ಶ್ರೇಷ್ಠ ಸಿದ್ಧಾಂತವನ್ನು ಕೊಡುವುದರ ಮೂಲಕ ಹೆಣ್ಣುತನಕ್ಕೆ ಶ್ರೇಷ್ಠತೆಯನ್ನು, ಒಂದು ಸಪೋರ್ಟಿಂಗ್ ಕಮ್ಯುನಿಟಿ ಅಂತ ನಾವು ಹೇಳ್ತೇವೆ, ಅದನ್ನು ಕೊಡುವುದರ ಮೂಲಕ ಬದುಕಿಗೆ ಒಂದು ಹದವನ್ನು ಮುದವನ್ನು ತಂದು ಕೊಟ್ಟಂತಹ ಬಸವಣ್ಣನವರು ದೇವರೆಂದರೆ ಹೊರಗಿಲ್ಲ, ನನ್ನೊಳಗೆ ಇದ್ದಾನೆ. ನಮ್ಮ ಅಕ್ಕಮಾದೇವಿ ಕೂಡ ಅದನ್ನು ಹೇಳ್ತಾರೆ. ಕದಳಿ ಎಂಬುದು ತನು ಮನ ಅಂತ ಹೇಳ್ತಾ ಚನ್ನಮಲ್ಲಿಕಾರ್ಜುನ ಎಲ್ಲಿ ಎಲ್ಲಿ ಅಂತ ಹುಡುಕೊಂತ ಹೊರಟಂತ ಅಕ್ಕಮಾದೇವಿ ಕೊನೆಗೆ ಚನ್ನಮಲ್ಲಿಕಾರ್ಜುನ ಹೊರಗಿಲ್ಲ, ನನ್ನೊಳಗೆ ಇದ್ದಾನೆ, ನನ್ನೊಳಗೆ ಇದ್ದಾನೆ, ನಾನೇ ಚನ್ನಮಲ್ಲಿಕಾರ್ಜುನ ಎನ್ನುವಂಥ ಯೋಗದ ಆತ್ಯಂತಿಕ ಸ್ಥಿತಿಗೆ ಆಕೆ ಬಂದು ಹುಡ್ತಾಳೆ. ಇದು ಶರಣ ಧರ್ಮ, ಇದು ಬಸವ ಧರ್ಮ. ಈ ಒಂದು ಬಸವ ಧರ್ಮದ ಹಿನ್ನೆಲೆಯಲ್ಲಿ ಇವತ್ತು ಬಸವ ಜಯಂತಿಯ ಆಚರಣೆ ಅರ್ಥಪೂರ್ಣವಾಗಿ ಜರುಗಿದೆ ಅಂತ ಹೇಳ್ತಾ ಇವತ್ತು ಇಲ್ಲಿ ನನಗೆ ಕರೆದು 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರು ಮತ್ತು ತಮಗೂ ಕೂಡ ಭಕ್ತಿಪೂರ್ವಕವಾಗಿ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಶರಣ